ಭಾಷಾ ಪಟೇಲ್ ಅವರು ಕಾಂಗ್ರೆಸ್ಸಿಗರ ಬಿಜೆಪಿಗರ ಅಥವಾ ಪಕ್ಷೇತರ ಅಭ್ಯರ್ಥಿನ ಅನ್ನುವಂಥದ್ದು ಜನರಲ್ಲಿ ಒಂದು ಪ್ರಶ್ನೆ ಇದೆ. ತಾವು ಯಾರು ಅಂತ? ನಾವು ನೋಡ್ರಿ, ಮೊದಲು ಕಾಂಗ್ರೆಸ್ 2018ರಲ್ಲಿ ಎಮ್ಮಪ್ಪಟ್ಟು ಚುನಾವಣೆಯನ್ನು ಮಾಡಿದೀವಿ. ಮುಂದೆ ನಾವು ಪಕ್ಷೇತರ ಅಭ್ಯರ್ಥಿಗೆ ಮಾಡಿದೀವಿ. ನಮ್ಮ ಮನಸ್ಸು ಒಪ್ಪಿಲ್ಲ ಕಾಂಗ್ರೆಸ್ಗೆ. ಮತ್ತೆ ಬರಡಿ 2024ರಲ್ಲಿ MP ಚುನಾವಣೆ ಬಂತು. ಆ ಟೈಮ್ನಲ್ಲಿ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರಾಗಲಿ ಶರಣಪ್ರವೇಶ್ ಪಾಟೀಲ್ ಸಾಹೇಬರು ನಮಗೆ ಮನೆಗೆ ಕರೆದಿದ್ರು. ಕಳೆದ ಟೈಮ್ನಲ್ಲಿ ನೀವು ಮತ್ತೆ ಕಾಂಗ್ರೆಸ್ಗೆ ಬಂದ್ರಿ, ಕಾಂಗ್ರೆಸ್ ಮಾಡ್ರಿ ಅಂತಂದಾಗ ನಾವು ತಾಲೂಕಿನಲ್ಲಿ ಇರ್ತಕ್ಕಂಥ ನಾಯಕರಿಗೆ ನಮಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ. ಯಾರಿಗೆ ಅನುಕುಮಾರ್ ಪಾಟೀಲ್ ಡೈರೆಕ್ಟ್ ಹೇಳಿದ್ರು, ಅನುಕುಮಾರ್ ಪಾಟೀಲ್ಗೆ ನಮಗೆ ಚೆನ್ನಾಗಿ ಇದಾಗಲ್ಲ ಸರ್, ಅವ್ರ ಜೊತೆ ತಿರುಗಾಡೋದಾಗಲ್ಲ ನಮಗೆ ಅಂತ. ನಾವು ಮನೆಯಲ್ಲಿದ್ದು ಕಾಂಗ್ರೆಸ್ ಓಟ್ ಹಾಕ್ತೀವಿ ಅಷ್ಟೇ, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದೀವಿ ಅವರಿಗೆ. ಹೇಳ್ಬಿಟ್ಟು ನಾವು ಇಂಡಿಪೆಂಡೆಂಟ್ ಮಾಡಿದ್ಮೇಲೆ ಮತ್ತೆ ನಾವು ಕಾಂಗ್ರೆಸ್ ಯಾವುದೇ ಇದರಲ್ಲಿ ಹೋಗಿಲ್ಲ. ಆಮೇಲೆ ನಮ್ದು ಒಂದೇ ಏನಿದೆ ಅಂದರೆ, ಮೊದಲೇ ನಾವು 30 ವರ್ಷ ರಾಜಕೀಯದಲ್ಲಿ ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಪಕ್ಷದವರು ತಪ್ಪು ಮಾಡಿದಾಗ ಮಾಡಿದ್ದಾರೆ ಅಂತಕ್ಕಂಥ ಹೇಳೋ ಬುದ್ಧಿ ಮೊದಲಿಂದ ಇದೆ ನಮ್ಮ ಹತ್ರ. ಅದಕ್ಕೆ ನಾವು ಏನೂ ಅಡ್ಜಸ್ಟ್ಮೆಂಟ್ ಜಲ್ದಿ ಆಗಲ್ಲ. ಈಗ ಏನಾಗಿದೆ ಅಂದರೆ, ನಾವು ಯಾವುದೇ ಒಬ್ಬ ನಾಯಕನ ಪರವಾಗಿದ್ದರೆ ಅವ್ರು ಏನು ಹೇಳ್ತಾರೆ ಅದನ್ನೇ ನಿಜ ಅಂತ ಹೇಳ್ಬೇಕು. ನಾವು ಸುಳ್ಳಿದ್ದರೂ ಸತ್ಯ ಅಂತ ಹೇಳಬೇಕು. ಪ್ರಚಲಿತ ರಾಜಕಾರಣದಲ್ಲಿ ಚಲಾವಣೆ ಇಲ್ಲದ ರಾಜಕಾರಣಿಗಳ ಲಿಸ್ಟಲ್ಲಿ ತಮ್ಮ ಹೆಸರೇ ಪ್ರಮುಖವಾಗಿ ಹೇಳ್ತಾರೆ ಕಾಂಗ್ರೆಸ್ಸಿಗರು. ಆದರೆ ತಾವು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರೋಧ ಇರ್ತಕ್ಕಂಥ ಪಕ್ಷದವ್ರಿಗೆ ಸಪೋರ್ಟ್ ಮಾಡ್ತೀರಿ. ಮತ್ತೆ MP ಚುನಾವಣೆ ಬಂದಾಗ ತಮ್ಮ ನಾಯಕರು ಹೇಳಿದ್ರು ಅಂತೇಳಿ ಕಾಂಗ್ರೆಸ್ ಪರ ಮಾಡ್ತೀರಿ. ಈಗ ಯಾರ ಪರ ಮಾಡ್ತೀರಿ ಅಂತ? ನಾವು ಕಾಂಗ್ರೆಸ್ ಪರ ಮಾಡಲಿಲ್ಲ. 2024 ನಾವು ಎಲ್ಲರೂ ಕಾಂಗ್ರೆಸ್ ತಿರುಗಾಡಿಲ್ಲ. ಮೊಟ್ಟ ಮೊದಲನೇದಾಗಿ ಅಂದ್ರೆ ನಾವು ಕರೆದು ಹೇಳಿದ್ರು, ಆದ್ರೆ ನಾವು ಕಾಂಗ್ರೆಸ್ ಪರವಾಗಿ ತಿರುಗಾಡಿಲ್ಲ. ಈಗ ಶಾಸಕರಿಗೆ ಪದೇ ಪದೇ ಪ್ರಶ್ನೆಗಳು ನಾವು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ JDSನವ್ರು ಹಿಂಗೆ ಹೇಳಿದ್ರು, ಆಮೇಲೆ BJPದವ್ರು ಹಿಂಗೆ ಕೇಳ್ತಾ ಇದ್ದಾರೆ, ನಾಗರಿಕರು ಹಿಂಗೆ ಕೇಳ್ತಾ ಇದ್ದಾರೆ ಅಂದಾಗ ಅವ್ರಿಗೆ ನೈತಿಕತೆ ಇದೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡ್ಲಿಕ್ಕೆ ಅನ್ನುವಂಥದ್ದನ್ನೇ ಹೇಳ್ತಾರೆ. ಈಗ ತಮಗೂ ಕೂಡ ಆ ಪ್ರಶ್ನೆನೇ ಅವರು ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನೋಡ್ರಿ, ನೈತಿಕತೆ ಎಂಬುದು ಪ್ರತಿಯೊಬ್ಬ, ನಾನು ಒಬ್ಬ ಈ ತಾಲೂಕಿನ ಪ್ರಜೆ ಅಂತ ತಿಳ್ಕೊಳ್ಳಿ. ಲೀಡ್ರು ಬೇಡ, ಲೀಡ್ರ್ ಅಂತ ಇಟ್ಕೊಳ್ಬೇಡಿ. ನಮಗೆ ಇವತ್ತು ನೀವು ಈಗ ಮೊದಲು ಕೇಳಿದ್ರಿ ಏನ್ರಿ ನೀವು ಚಲಾವಣೆ ಇದಾಗಿಲ್ಲ. ಹೌದು, ನನಗೆ ಈ ತಾಲೂಕಿನ ರಾಜಕೀಯನೇ ಬೇಜಾರಾಗ್ಬಿಟ್ಟಿದೆ. ನಾವು ಮನೆಯಲ್ಲಿ ಉಳಿಲಿಕ್ಕೆ ಕಾರಣ ಒಂದದ. ಏನು ಬೇಜಾರಾಗಿದೆ ಅಂದರೆ, ನಾವು ನೋಡ್ತಾ ಇದ್ದೀವಿ 30 ವರ್ಷದ ಜನರಿಗೆ ನಾವು ಏನು ಹೇಳ್ತೀವಿ ಅದು ಕೆಲಸನೇ ಆಗಂಗಿಲ್ಲ. ನಾವು ಆಡಳಿತ ಪಕ್ಷದಲ್ಲಿ ಇದ್ದವ್ರ ಜೊತೆಯಲ್ಲಿ ನೋಡಿದೆ, ವಿರೋಧ ಪಕ್ಷದಲ್ಲಿ ಇದ್ದೂ ನೋಡಿದೆ. ನಾನು ವೈಯಕ್ತಿಕ ನನಗೆ ಬೇಜಾರಾಗಿ ನಾನು ಇವತ್ತು ರಾಜಕೀಯದಿಂದ ಬೇಜಾರಾಗಿ ಮನೆಯಲ್ಲಿ ಉಳಿದಿದ್ದೀವಿ ಅಷ್ಟೇ. ಯಾಕೆಂದರೆ ಜನರು ಕೆಲವು ಪ್ರಶ್ನೆಗೆ ನಾವು ತಪ್ಪು ಉತ್ತರ ಕೊಡೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಹಪಾಪಿಸುವ ಭಾಷಾ ಪಟೇಲ್ ಅವರು ಈಗ ಹತಾಶೆಯಿಂದ ಈ ರೀತಿಯಾಗಿ ಮಾತಾಡ್ತಾರೆ. ನಾವು ಅಧಿಕಾರನೇ ಅನುಭವಿಸಲ್ಲ ತಾಲೂಕಿನಲ್ಲಿ. ಮೊಟ್ಟ ಮೊದಲನೇದಾಗಿ ನಾವು ತಾಲೂಕಿಗೆ ಅಪೇಪಿ ಅಂದರೆ ನಾವು ಅಧಿಕಾರನೇ ಬೇಕಾಗಿಲ್ಲ ನನಗೆ. ನಾನು ಎಮ್ಮಪ್ಪಟ್ರು ಅಣುಗಟ್ರು ನಾವು 2018 ಚುನಾವಣೆ ಮಾಡಿದಾಗ ಅವ್ರಿಗೆ ಹೇಳಿದೆ, ನಾನು ಬರೆದು ಕೊಡ್ತೀನಿ, ನಮಗೇನು JP ಟಿಕೆಟ್ ಬೇಡ, ನಮಗೇನು ಕಾಂಟ್ರಾಕ್ಟ್ ಕೆಲಸ ಬೇಡ, ನಾವು ಪೈರಿ ಮಾಡೋರು ಅಲ್ಲ, ಯಾವುದೇ ಅಧಿಕಾರನೇ ತೊಗೊಂಡಿಲ್ಲ ನಾವು. ಅದು 2004ರಲ್ಲಿ ಚುನಾವಣೆ ಮಾಡಿದಾಗ 20 ತಿಂಗಳ ಮಾತ್ರ ನಮಗೆ ಕುಮಾರಸ್ವಾಮಿ ಅವರು, ಧರ್ಮಸಿಂಗ್ ಸಾಹೇಬ್ರು ಅವ್ರು ಏನು JDSನಲ್ಲಿ ಇದ್ದೀವಿ ಆ ಟೈಮ್ನಾಗ 20 ತಿಂಗಳ ಅಧಿಕಾರ ಬಿಟ್ಟರೆ 30 ವರ್ಷದಲ್ಲಿ ಯಾವುದೇ ಅಧಿಕಾರ ಯಾರಿನ ಹತ್ರ ನಾವು ಕೇಳಿಲ್ಲ. ಒಂದಿಷ್ಟು ಜನ ಕಾಂಗ್ರೆಸ್ಗೆ ವಿರೋಧ ಮಾಡುವಂತ ಶಕ್ತಿಗಳಲ್ಲಿ ತಾವು ಒಬ್ಬರು. ಇವು ಕಮಿಟ್ಮೆಂಟ್ ಗಿರಾಕಿಗಳು ಅನ್ನುವಂಥದ್ದನ್ನ ಕಾಂಗ್ರೆಸ್ಸಿಗರು ಸಂಭೋಗಿಸ್ತಾರೆ. ನಾವು ಕಾಂಗ್ರೆಸ್ಸಿಗೆ ಅಂತ ವಿರೋಧ ಮಾಡಲ್ಲ, ಕೆಲವು ಸರಿ BJPಗೂ ವಿರೋಧ ಮಾಡ್ತೀವಿ. ಕಮಿಟ್ಮೆಂಟ್ ಬಗ್ಗೆ ಹೇಳಿ. ಕಮಿಟ್ಮೆಂಟ್ ಗಿರಾಕಿಗಳು ಅಂತಂದ್ರೆ ಹೌದು, ಒಂದಿಷ್ಟು ಅವರು ಆಶೆ ಆಕಾಂಕ್ಷೆಗಳಿರ್ತವೆ, ಅವುಗಳು ಫುಲ್ಫಿಲ್ ಮಾಡಿಬಿಟ್ರೆ ಸಮಾಧಾನ ಆಗಿರ್ತಾರೆ ಅನ್ನುವಂಥದ್ರಲ್ಲಿ ತಾವು ಇದ್ದೀರಾ ಅಂತ. ನಾವು ಅದು ಹೆಂಗಾಗ್ತಾ ಇದೆ ಅಂದ್ರೆ, ಚುನಾವಣೆ ಬಂದಾಗ ಈಗ ನಾವು ಈಗ ಆಡಳಿತದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಅಡ್ಜಸ್ಟ್ಮೆಂಟ್ ಆಗಲ್ಲ ಅಂದ್ರೆ ದೂರ ಉಳಿತೀವಿ. ಚುನಾವಣೆ ಬಂದಾಗ ನೀವು ಹೇಳ್ತಾ ಇರೋದು ಚೆನ್ನಾಗಿದೆ. ಈಗ ಕಮಿಟ್ಮೆಂಟ್ ನಾವು ಗಿರಾಕಿ ಆಗಿದ್ರೆ, ದುಡ್ಡು ತಗೊಂಡಿದ್ರೆ ಇವತ್ತು ನಾವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಈ ರಾಜಕೀಯದಲ್ಲಿ ನೀವು ಎಲ್ಲನೇ ಕೇಳಿ ನೋಡಿ, ನಮ್ದೇನಿದೆ ಅಂದ್ರೆ ತಾಲೂಕಿನ ಬದಲಾವಣೆ ಮಾಡಬೇಕು ಅಂತೇಳಿ ನಾವು 2008ರಿಂದನೂ ಸ್ಟಾರ್ಟ್ ಇದೆ. ಇದು 2008ರಲ್ಲಿ ನಾವು ಜಯಕುಮಾರ್ ಕೋಡಿನ ಮಿಷನ್ಗೆ ಟಿಕೆಟ್ ಕೇಳಿದ್ದೀವಿ. ಮತ್ತು ಟಿಕೆಟ್ ಕೇಳಿದಾಗ ತಾಲೂಕಿನ ಬದಲಾವಣೆ ಯಾಕೆ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ ಬರ್ತು 2008ರಿಂದ. ಅಂದರೆ ನಾವು 2004ರಾಗೆ ಗೆಲ್ಲಿಸಿದಾಗ ನಾವು ಯಾರ ಪರವಾಗಿ ವೇದಿಕೆ ಮೇಲೆ ನಿಂತು ಮಾತಾಡಿದ್ದೀವಿ, ಅವರು ಇವರು ಎಲ್ಲ ಸೇರಿನೇ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ನೋಡಿದ್ದೀವಿ ನಾವು ಕಡೆಯಿಂದ. ಅದು ಬೇಜಾರಾಗಿ ನಮ್ಗೆ ಯಾವಾಗಲೂ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ತಾಲೂಕಿನ ಬದಲಾವಣೆ ಆಗಬೇಕು, ಇವರು ಯಾರು ಇರಬಾರ್ದು, ಬೇರೆಯವರು ಬರಲಿ. ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವವರು ತಾವು ಯಾಕೆ ಒಂದು ಪಕ್ಷದ ಚುನಾವಣೆ ಬಂದಾಗ ಒಂದು ಪಕ್ಷದ ಕಡೆ ಅಂಟ್ಕೊಂಡು ಅವ್ರ ಪರವಾಗಿ ಪ್ರಚಾರ ಮಾಡ್ತೀರಿ ಅಂತ? ಪಕ್ಷದ ಪರವಾಗಿ ಮಾಡಿಲ್ಲ, ನಾವು ಇಂಡಿಪೆಂಡೆಂಟ್ ಅಂತ ಮಾಡಿದೀವಿ. ಪಕ್ಷದ ಪರವಾಗಿ ಅಂದ್ರೆ ಏನಾಗ್ಬಿಡುತ್ತೆ, ಅಲ್ಲಿ ಅವಾಗ ಜನನೇ ಅವಾಗ ಇದು ಎತ್ಕೊಳ್ತಾರ. ಹಂಗೆ ನೀವು ಏನು ಸರ್ ಮನೆಯಲ್ಲಿ ಕೂತ್ಕೊಂಡ್ರೆ ಹೆಂಗೆ, ಯಾರನ್ನೊಬ್ರು ಪರ ಪ್ರಚಾರ ಮಾಡ್ರಿ,
ನೀವು ಮದುವೆ ನಮ್ಗೆ ಬೇಕಾಗ್ತದೆ ಕೆಲವು ಜನ ಇರ್ತಾರೆ. ಇಂಡಿಪೆಂಡೆಂಟ್ ನಿಂತವ್ರು ಮಾಡ್ಬೋದಾಗಿತ್ತಲ್ಲ ಬೇರೆ ಬೇರೆ. ಇಂಡಿಪೆಂಡೆಂಟ್ ಮಾಡಿದೇವೆ ನಾವು ಸಲ. ನೀವು MP ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮಾಡಿದ್ರೆ ಅಂತ ಕಾಂಗ್ರೆಸ್ ಪರ ಮಾಡಲಿಲ್ಲ. ನಾನು ಕಾಂಗ್ರೆಸ್ ಪರ ಅವ್ರು ಹೇಳಿದ್ರು ನಾನು ಮಾಡಿಲ್ಲ. ನಾನು ಮನೆಯಲ್ಲಿ ಉಳಿದಿದ್ದೀನಿ ಅಷ್ಟೇ. ನಾನು ಯಾವ ಚುನಾವಣೆಯಲ್ಲಿ ಯಾವ ವೇದಿಕೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮಾಡಲಿಲ್ಲ. ಸರ್, ಇತ್ತೀಚಿನ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಿಂದ ನೊಂದು ದೂರ ಆಗೋದಕ್ಕಿಂತ ಶಾಸಕರ ಸುಪುತ್ರವಾದ ಅರುಣಕುಮಾರ್ಲಿಂದ ನೊಂದ್ಕೊಂಡೇ ಹಲವಾರು ಮೂಲ ಕಾಂಗ್ರೆಸ್ಗರು ಅಥವಾ ಮೂಲ ಎಂ ಪಾಟೀಲ್ ಬೆಂಬಲಿಗರೆಲ್ಲ ದೂರ ಆಗ್ತಾ ಇರ್ತಕ್ಕಂಥ ಉದಾಹರಣೆಗಳು ಕೇಳಿ ಬರ್ತದೆ. ಇದು ನಿಜನಾ ಸರ್? ಈಗ ಅವರಿಗೆ ವಯಸ್ಸಾಗಿದೆ ಸಮಯ ಎಂ ಪಾಟೀಲ್. ಅವ್ರ ಪುತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡಬಾರ್ದು ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಈಗ ಅವ್ರ ಪಕ್ಷದಲ್ಲಿದ್ದವ್ರಿಗೆ ಗೊತ್ತು ಅವರಿಂದ ಅವ್ರಿಗೆ ಏನು ಅನ್ಯಾಯ ಆಗಿದೆ. ಅವ್ರು ಹೇಳಿದ್ರೇನೆ ಗೊತ್ತಾಗುತ್ತೆ, ನಾವು ಹೇಳೋಕ್ಕಾಗಲ್ಲ ಆ ವರ್ಷ. ಯಾಕಂದ್ರೆ ಅವ್ರ ಪಕ್ಷದಲ್ಲಿ ಇದ್ದವರು ಅವರಿಂದ ಏನು ಅನ್ಯಾಯ ಆಗ್ತಿದೆ ಅಂತ ನನಗೇನು ಅನ್ಯಾಯ ಆಗ್ತಾ ಇಲ್ಲ. ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಪಕ್ಷದ ಪರವಾಗಿ ಮಾತಾಡ್ತೀನಿ, ಪಕ್ಷದ ವಿರುದ್ಧ ಮಾತಾಡ್ಬೋದು. ಬಟ್ ಅರುಣಕುಮಾರ್ ವೈಯಕ್ತಿಕ ಮಾತಾಡಲ್ಲ ನಾನು. ಯಾಕೆ ಮಾತಾಡಲ್ಲ ಅಂದ್ರೆ ಅವ್ರ ಸಮೀಪ ಇದ್ದವರು ಅವರಿಂದ ಏನು ಅನ್ಯಾಯ ಆಗಿದೆ ಅವ್ರು ದೂರ ಆಗಿರ್ಬೋದು. KKRTC ಅಧ್ಯಕ್ಷರು ಹೌದು, ಒಬ್ಬ ಅಫ್ಜಲ್ಪುರ್ ತಾಲೂಕಿನ ಶಾಸಕರಿಗೆ KKRTC ಅಧ್ಯಕ್ಷ ಸ್ಥಾನವನ್ನ ಮುನೀಮ್ರಾಗಿ ಪರಿವರ್ತನೆ ಮಾಡಲು ಸಾಧ್ಯನಾ ಅಂತ? ಮುನೀಮ್ KKRTC ಶಾಸಕರಾಗಿದ್ದಾರೆ, ಆ ಶಬ್ದ ಬಳಸಬಾರ್ದು. ಯಾಕಂದ್ರೆ ಅವರು KKRTC ಅಧಿಕಾರದಲ್ಲಿ ಇದ್ದೀರಿ, ನೀವು ಮುನೀಮ್ ಯಾವ ಥರ ಆಗ್ತೀರಾ ನೋಡಿ. ಯಾವ ಥರ ಇದು ಈ ಶಬ್ದನೇ ಬರಬಾರ್ದು ಅವ್ರ ಬಾಯಿಂದ. ಮುನೀಮ್ ಹೆಂಗೆ ಆಗ್ತೀರಾ? ನೀವು ಶಾಸಕರು ಕ್ಯಾಂಡಿಡೇಟ್ ಆಗಿರಿ, ಮುಂದೆ ನಾನು ಶಾಸಕರಾಗ್ತೀರಿ ಅಂತೀರಿ, ತಾಲೂಕು ಆಳೋರು ಇದ್ದೀರಿ, ನಿಮ್ಮ ಆಸೆ ಇದೆ ಮುಂದೆ. ಈಗಾಗಲೇ KKRTC ಇದ್ದೀರಿ. ಏನೋ ಮೋದಿ ಚೌಕಿದಾರ ತಂದಂಗೆ ಇವ್ರು ಮುನಿಮತ್ ಅಂತ ಹೇಳ್ಕೊಂಡಿರ್ಬೇಕತ್ತೇನು ಸರ್? ಚೌಕಿದಾರ ಅಂತ ಅವ್ರು ಹೇಳೋದ್ರಿಂದ ಇವರು ನಾವು ಮುನಿ ಹೇಳ್ಕೊಂಡ್ರೆ ಏನು ಹಾಕ್ತೀನಿ ಅಂದ್ರೆ ಅದು ಆಗಲ್ಲ. ಮೋದಿ ಇದ್ದಾರೆ, ಅವ್ರ ಘನತೆ, ಅವರ ನಾಯಕತ್ವ ಬೇರೆ, ನಮ್ದು ಇವ್ರ ನಾಯಕತ್ವ. ಎಲ್ಲೋ ಒಂದ್ ಕಡೆ ಈಗಿರುವ ಭಾವಿ ಶಾಸಕರಿಗೆ ಶಾಸಕರ ಸುತ್ತ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಸಮುದಾಯದ ನಾಯಕರಿಗೆ ಕಡೆಗಣನೆ ಮಾಡಿ ಸಿಂಗಲ್ ಆಗಿ ಎಲ್ಲೋ ಒಂದ್ ಕಡೆ ಮುಂದೆ ಹೋಗ್ತಾ ಇದ್ದಾರೆ ಅರುಣಕುಮಾರ್ ಪಾಟೀಲ್ ಅವರು ಅನ್ನುವಂಥದ್ದು ಇತ್ತೀಚಿನ ಪ್ರಚಲಿತ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಅದು ಇದೆ. ಈಗ ಎಂ ಪಾಟೀಲ್ರು ನೀವು ನಾವು ನೋಡಿದೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಎಂ ಪಾಟೀಲ್ ಮತ್ತಿನ ಮಾಡಿದ್ರು, ಅವ್ರಿಗೆ ಮಾಡಿದ್ರು, ಎಲ್ಲ ಜಾತಿ ಮಾಡಿ ನಾವು ಎಂ ಪಾಟೀಲ್ ಕೇಳ್ತಾ ಇಲ್ಲ. ಜನ ಏನು ಕೇಳ್ತಾ ಇದ್ದಾರೆ, ನೀವು 2018ರಿಂದ ನೀವೇನು MLA ಆದ್ರಿ, ಈಗ 2023 ಮತ್ತೊಂದು ಸಾರಿ ಶಾಸಕರಾಗಿರಿ, ನಿಮ್ಮ ಮಗನ ಕೈಯಲ್ಲಿ ಕಾರ್ಬಾರ್ ಬಂದದ. ಈಗ ನೀವು ಮನೆಯಲ್ಲಿ ಕೂತೀರಿ, ಎಲ್ಲರಿಗೂ ಗೊತ್ತಾಗ ತಾಲೂಕದಾಗ ಮಾಡ್ತಾ ಇದ್ದಾರೆ. ಅರುಣಕುಮಾರ್ ಪಾಟೀಲ್ರು ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಪೂರ ತಾಲೂಕಿಗೆ ಜಗಜಾಗಿರಾಗಿದೆ. ಈಗ ನೋಡ್ರಿ, ನಾವು ಯಾವ ಜಾತಿನೂ ವಿರುದ್ಧ ಮಾತಾಡಲ್ಲ. ನಮ್ಮ ಅರ್ಥಂದ್ರೆ ನಮ್ಮ ಎಲ್ಲ ಅವರು ನಮ್ಮನ್ನು ಬೇಕಾದವ್ರು ಇದ್ದಾರೆ. ಎಲ್ಲ ಜಾತಿಯಲ್ಲೂ ಬೇಕಾದ್ರೆ ಎಲ್ಲ ಜಾತಿಯವ್ರು ಪರವಾಗಿದ್ದೀನಿ. ನಾನು ಕೆಲವೊಂದು ಹೇಳ್ತೀನಿ ಅವರಿಗೆ, ಅರುಣಕುಮಾರ್ ಪಾಟೀಲ್ರು ಅವ್ರು ಎಲ್ಲಿ ತಪ್ತಾ ಇದ್ದಾರೆ ಅಂತ ಹೇಳ್ತೀನಿ. ನೀವು ಈಗ ಜನ ಏನು ಮಾಡ್ತಾರೆ, ನಾವು ಹೇಳಿದ ತಕ್ಷಣ ಎಮ್ಮ ಪಟ್ಟು ತೊಗೊಂಡ್ಬರ್ತಾರೆ. ಅವ್ರಿಗೆ ಮಾಡಿಲ್ಲ, ಮತ್ತಿನ ಮಾಡಿಲ್ಲ, ಅವ್ರು ಪ್ರಕಾಶ್ ಮಾಡಿಲ್ಲ. ಅದು BJP KJP ಮತ್ತೆ ಹಿಂದಿದ್ದು ರೀಲ್ ಹಾಕ್ಬೇಡಿ. ಅಲ್ಪಸಂಖ್ಯಾತರಿಗೆ ಅನಿವಾರ್ಯ BJP ವಿರೋಧ ಮಾಡೋದು, ಅದಕ್ಕಾಗಿ ಕಾಂಗ್ರೆಸ್ ಮಾಡ್ತೀವಿ, ಅದನ್ನ ಬಿಟ್ರೆ ಪಕ್ಷೇತರಿಗೆ ಮಾಡ್ತೀವಿ BJP ಮಾಡಲ್ಲ. ಅವ್ರು ತಿಳ್ಕೊಂಡಿದ್ದಾರೆ. ಹಂಗೆ ನಾನು ಮನೆ ಗುಲ್ಬರ್ಗದಲ್ಲಿ ಪ್ರೆಸಿಡೆಂಟ್ ಮಾಡಿ ಹೇಳಿದ್ದೀನಿ, ನಮ್ಗೇನು ಅನಿವಾರ್ಯ ಇಲ್ಲ ಕಾಂಗ್ರೆಸ್. ತಾವು ತಮ್ಮ ಮುಖಂಡರು ಎಲ್ಲರೂ ಸೇರಿ ತಮ್ಮದೇ ಆದಂತ ಒಂದು ಯುನಿಟಿ ಪಕ್ಷೇತರ ಅಭ್ಯರ್ಥಿಗೆ ಕಳೆದ ಚುನಾವಣೆಯಲ್ಲಿ ಮಾಡಿದ್ರಿ. ಈಗ ಯಾರು ಕೂಡ ತಮ್ಮ ಜೊತೆಗಿಲ್ಲ, ಎಲ್ಲ ಜೊತೆಲಿ ಇದ್ದಾರೆ. ಈಗ ಅವರು ಕೂಡ ಕಾಂಗ್ರೆಸ್ಗೆ BJPಗೆ ಸಡ್ಡು ಹೊಡೆದು ದೂರವಾಗಿದ್ದಾರೆ. ಈಗ ದೂರವಾಗಿದ್ದಾರೆ, ಬಹಳ ಜನ ಇದ್ದಾರೆ. BJP ನಾಯಕರ ಜೊತೆಗೆ ಎಷ್ಟೋ ಜನ ಕಾಣಿಸ್ಕೊಳ್ತಾರೆ, ನಿಮ್ ಜೊತೆಗೆ ಇದ್ದವರು ಒಬ್ಬರಿಬ್ರು ಯಾರು ಹೋಗಿರ್ಬೋದು, ಬಹಳ ಜನ ವಿರುದ್ಧವಾಗಿದ್ದಾರೆ. ಮುಂದೆ ಏನು ಕೊನೆಯದಾಗಿ ಭಾಷಾ ಪಟೇಲ್ ಅವರ ಮುಂದೇನ ನಡೆ? ಹೇಳ್ತೀನಿ ನಿಮ್ಗೆ, ತಾಲೂಕಿನ ಜನ ಯಾಕೆ ಅರುಣಕುಮಾರ್ ಪಾಟೀಲ್ಗೆ ವಿರೋಧ ಮಾಡ್ತಾ ಇದ್ರು ಅನ್ನೋದು ಹೇಳ್ತೀನಿ. ಬಹಳ ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ ಅದಕ್ಕೆ. ಈಗ ಯಾಕೆ ಅವ್ರಿಗೆ ಜನ ಯಾಕೆ ನಂಬ್ತಾ ಇಲ್ಲ ಅರುಣಕುಮಾರ್ ಪಾಟೀಲ್ಗೆ ಅಂದ್ರೆ, ಸರ್ ಈಗ ಅಫ್ಜಲ್ಪುರ್ ತಾಲೂಕಿನಲ್ಲಿ ಈಗ ನಿಮ್ಮ ತಲೆಮಾರಿನ ಮಾಧ್ಯಮದವ್ರಿಗೆ ನೀವು ನೋಡಿರಿ, ಈಗ ನಿಮ್ಮ ಕಿರಿಯ ತಲೆಮಾರಿನ ಮಾಧ್ಯಮದವ್ರಿಗೂ ನೋಡ್ತಾ ಇದ್ದೀರಿ. ಏನ್ ಅನಿಸ್ತದೆ ಸರ್? ಮಾಧ್ಯಮಗಳು ಹಿಂದೆ ಈಗ ಮಾಡಿದ್ದೇನು ಮಾಡಬೇಕಾಗಿದ್ದು ಏನಂತ ಅನಿಸ್ತದೆ ಸರ್? ಹಿಂದೆ ಮಾಧ್ಯಮದವರು ನಾವು ನೋಡ್ತಾ ಇದ್ದೆ ಏನಾಗಿಬಿಟ್ಟಿದೆ ನಮ್ಮ ಹತ್ರ ಅಂದ್ರೆ, ಮಾಧ್ಯಮದವರೇ ಒಬ್ರು ಫಾಲೋವರ್ಸ್ ಆಗಿಬಿಟ್ಟಿದ್ರು ಸರ್ ಹಿಂದೆ. ಈಗೇನು ಕಾಣಿಸ್ತಾ ಇಲ್ಲ ನನಗೆ. ಅವರು ಇಂಡಿಪೆಂಡೆಂಟ್ ಆಗಿರ್ಬೇಕು, ವಿರೋಧ ಪಕ್ಷದಲ್ಲಿ ಯಾವ ಥರ ಇರ್ತಾರೆ ಆ ಥರ ಇರಬೇಕು. ಆ ಕೆಲಸ ಆಗಲಿಲ್ಲ ಮೊದಲು. ಈಗ ನೀವು ಯುವಕರು ಬಂದಿರಿ, ನೀವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಸ್ಥಾನ ತೆಗೆದುಕೊಂಡು ಕೆಲಸ ಮಾಡಿದಾಗ ಮಾತ್ರ ಈ ತಾಲೂಕಿನ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ನಾವು ಹಿಂದೆ ನೋಡ್ತಾ ಇದ್ದೀವಿ, ಪ್ರಿಂಟ್ ಮೀಡಿಯಾದವರು ಕೆಲವು ಜನ ಇವ್ರ ಫಾಲೋವರ್ಸ್, ಕೆಲವು ಜನ ಮತ್ತವರು ವಿರೋಧ ಪಕ್ಷದವ್ರ ಫಾಲೋವರ್ಸ್ ಆಗಿರಬಾರ್ದು. ನೀವು ಫಾಲೋವರ್ಸ್ ಆಗಿದ್ರೆ ಮಾಧ್ಯಮ ಕೆಲಸ ಮಾಡಬಾರ್ದು. ಯಾರನ್ನ ಫಾಲೋವರ್ಸ್ ಆಗಿರಬೇಡಿ.
ಯಾರು ಭಾಷೆಗಳು ತಪ್ಪು ಮಾಡಿದ್ರೆ ಭಾಷೆಗಳಿಗೆ ಕೇಳಬೇಕು, ಶಾಸಕರು ತಪ್ಪು ಮಾಡಿದ್ರೆ ಶಾಸಕರಿಗೆ ಕೇಳಬೇಕು, ಯಾರು ತಪ್ಪು ಮಾಡಿದ್ರು ಕೇಳೋಂಥ ಕೆಲಸ ಆಗಬೇಕು. ನೀವು ಯಾರನ್ನ ಒಬ್ಬರಿಗೆ ಅಡಾಪ್ಟ್ ಆಗಿಬಿಟ್ರೆ ನೀವು ಕೇಳೋದು ನಿಮ್ಗೆ ನೈತಿಕತೆ ಇರಂಗಿಲ್ಲ, ಅವಾಗ ನಿಮ್ಮ ಸುದ್ದಿ ಇದು ಆಗಂಗಿಲ್ಲ ಅವಾಗ. ಅದಕ್ಕೆ ನಮ್ಮದು ನೀವು ಇಂಡಿಪೆಂಡೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಯಾವ ಥರ ನಾಯಕರು ಕೇಳ್ತಾರೆ ಆ ಥರ ನೀವು ಯಾರನ್ನ ತಪ್ಪು ಮಾಡಿದಾಗ ಕೇಳತಕ್ಕಂಥ ಕೆಲಸ ಮುಂದೆ ಆಗಬೇಕು ಅನ್ನೋದು ನಮ್ಮದು ಇದೆ. ಮುಂದೆ ಮೊದಲೇ ಆಗಲಿಲ್ಲ, ಮೊದಲು ಯಾರೂ ಮಾಡೇ ಇಲ್ಲ, ಸುದ್ದಿನೇ ಮಾಡಿಲ್ಲ. ಅಪೋಸಿಷನ್ದವರು ಯಾರು ಪ್ರೆಸ್ ಮೀಟ್ ಮಾಡ್ತಾ ಇರಲಿಲ್ಲ. ಈಗ ನೀವು ಈ ಸುದ್ದಿ ನಿಮ್ದೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಈಗ ಸುದ್ದಿಗಳು ಸ್ಟಾರ್ಟ್ ಆಗಿದೆ. ಮೊದಲು ವರ್ಷ ಸುದ್ದಿನೇ ಆಗ್ತಾ ಇರಲಿಲ್ಲ, ಯಾರೂ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಯಾರು ಆರ್ಸಿ ಬರ್ತಾರೆ ಅವರು ಕೂಡ ಅವರು ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ತಾಲೂಕು ನಡೀತಾ ಇದೆ. ತಾಲೂಕು ಅಭಿವೃದ್ಧಿ ಆಗೋ ಕಾರಣಕ್ಕೆ ಅದು ಮುಂದದ. ಕೆಲವು ಜನ ಅವ್ರ ಹತ್ರ, ಕೆಲವು ಜನ ಇವ್ರ ಹತ್ರ ಇರ್ತಾರೆ. ಅವ್ರು ಯಾವ್ದನ್ನ ಕೆಲಸ ಬಂದಾಗ ಒಂದೇ ವೇದಿಕೆ ಒಂದೇ ಮನೆಯಲ್ಲಿ ಕುತ್ಕೊಂಡು ಕೆಲಸ ಹಂಚ್ಕೊಂಡು ಬಿಡ್ತಾರೆ. ಆಮೇಲೆ ಬಂದು ಕೆಲಸ ಮಾಡ್ತಾರೆ. ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಡ್ಜಸ್ಟ್ಮೆಂಟ್ ಯಾರು ಕೇಳಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದವ್ರು ಕೇಳಿಲ್ಲ, ಸುದ್ದಿನೇ ಮಾಡ್ತಾ ಇರ್ಲಿಲ್ಲ ಮೊದಲು. ಈಗ ನೀವು ಬಂದ ಮೇಲೆನೆ ತಾಲೂಕಿನ ಸುದ್ದಿ ನಡೀತಾ ಇದೆ, ಮೊದಲ ಪ್ರೆಸ್ ಸುದ್ದಿನ ಆಗ್ತಾ ಇರಲಿಲ್ಲ. ಸರ್, ಈಗ ಈ ಯುವ ಪತ್ರಕರ್ತರಿಗೆ ಏನ್ ಹೇಳ್ಬೇಕು ಇಷ್ಟಪಡ್ತೀರಿ? ಯಾವ ನಿಟ್ಟಿನಾಗ ಕೆಲಸ ಮಾಡ್ಬೇಕಂತ ನಿಮ್ಗೆ ಅನಿಸ್ತು? ಇವ್ರಲ್ಲ ಈ ತಾಲೂಕದಾಗ ನಾ ಹೇಳ್ದಲ್ಲ, ಈಗ ನೀವು ಈ ತರ ನಮಗೆ ಏನು ಕರೆಸಿ ಏನು ಕೇಳ್ತಾ ಇದ್ರೆ ಅದಕ್ಕೆ ಕೇಳೋದನ್ನ ಶಾಸಕರಿಗೆ ಕೇಳ್ರಿ. ಶಾಸಕರಿಗೆ ಏನು ಕೇಳ್ರಿ, ಬಜೆಟ್ ಎಷ್ಟು ಬಂದದ, ಎಷ್ಟು ತಂದಿರಪ್ಪ, ಎಷ್ಟು ಖರ್ಚಾಗ್ಯದ ಅಂತ ಜನ ಕೇಳಕತ್ತಾರ ಸರ್, ಅದು ಹೇಳ್ರಿ ಕೇಳ್ರಿ. ಆಮೇಲೆ ಅಧಿಕಾರಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಕ್ಯಾಮ್ರಾ ಹೋಗ್ಲಿ ಅಲ್ಲಿ ಕೆಲಸ ಮಾಡಲಿ, ಅವ್ರಿಗೆ ಭಯ ಆಗುತ್ತೆ. ನೀವು ಅಫಜಲ್ಪುರದಲ್ಲಿ ಇರೋದಕ್ಕಿಂತ ನಿಮ್ಗೆ ಕೆಲಸ ಮಾಡ್ಬೇಕಾದ್ರೆ ನೀವು ಆ ಕೆಲಸ ಮಾಡಲಿ ನಿಮ್ ಕ್ಯಾಮ್ರಾ ಹೋದಾಗ ಮಾತ್ರ ಅವ್ರಿಗೆ ಭಯ ಆಗುತ್ತೆ. ಏನ್ ಮಾಡ್ತಾ ಇದ್ದೀರಾ, ಎಷ್ಟು ಮಟೀರಿಯಲ್ ಆಗ್ತಾ ಇದ್ದೀರಾ, ಇದರಿಂದ ಏನು ಉಪಯೋಗ ಇದೆ, ಈ ಕೆಲಸ ನೀವು ಕೆಲಸ ಮಾಡ್ತಾ ಇದ್ರೆ ಇದರಿಂದ ಜನರಿಗೆ ಉಪಯೋಗ ಆಗುತ್ತಾ, ಆಗಲ್ಲ, ನೀವು ಇದ್ರ ಕಳಪೆ ಮಟ್ಟದ ಆಗ್ತಾ ಇದೆಯಾ, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಕೇಳಂತ ಕೆಲಸ ಆಗ್ಬೇಕು ಮುಂದೆ. ಅವಾಗ ಮಾತ್ರ ಅವಾಗ ಅಧಿಕಾರಿಗಳಿಗೆ ಭಯ ಹುಟ್ಟುತ್ತೆ. ಆಮೇಲೆ ಅವ್ರ ಜೊತೆಲಿದ್ದರು ರಾಜಕಾರಣಿಗಳಿಗೂ ಭಯ ಹುಟ್ಟುತ್ತೆ, ನಾವು ಬರ್ತಾ ಇದ್ದಾರಪ್ಪ ಇವರು ಅಂತ. ನಾವು ಕೇವಲ ಅಫಜಲ್ಪುರದಲ್ಲಿ ಇದ್ದು ತಾಲೂಕು ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾವು ಕೇವಲ ಅಫಜಲ್ಪುರದಲ್ಲಿ ಇದ್ದು ಪಟ್ಟಣದಲ್ಲಿ ಮಾಡಿದ್ರೆ ಆಗಲ್ಲ. ನೀವು ಹೆಚ್ಚಿನ ಪಾತ್ರ ಏನಪ್ಪಾ ಅಂತಂದ್ರೆ ಅವರಿಗೆ ಕೇಳ್ತಕ್ಕಂಥ ಕೆಲಸ, ಆ ಅಧಿಕಾರಿಗಳಿಗೆ ಕೇಳ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ ತಾಲೂಕ. ಆ ಕೆಲಸ ನೀವು ಮಾಡ್ರಿ ಅಂತೇಳಿ ನಾವು ಮನವಿ ಮಾಡ್ಕೊತೀವಿ. ಇವಾಗ ಏನಾಗುತ್ತೆ ಸರ್ ಅಂದ್ರೆ ಜಾತಿ ಮತ್ತು ಪಕ್ಷದ ಮಾಧ್ಯಮಗಳು ಸೃಷ್ಟಿ ಆಗ್ಲತ್ತವ ಅಂತ ಅನ್ನೋದು ಒಂದು ಆರೋಪಗಳು. ಏನ್ ಹೇಳ್ತಿರೋದ್ರ ಬಗ್ಗೆ? ಜಾತಿ ನೋಡ್ರಿ, ಈ ಜಾತಿಯಿಂದ ರಾಷ್ಟ್ರದಲ್ಲಿ ಫಸ್ಟ್ ಹೇಳ್ತೀನಿ, ನೀವು ರಾಜಕೀಯದಾಗ ನಾವು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಜಾತಿನೇ ತರಬಾರ್ದು. ಜಾತಿ ಬಗ್ಗೆ ವಿಚಾರ ಚರ್ಚೆ ಮಾಡಬೇಕು. ಮಾಧ್ಯಮದ ಅಲ್ಲಿ ಬರ್ಲತ್ತದ ಅಂತ ನಮ್ಮ ಮಾಧ್ಯಮದಲ್ಲಿ ನಾವು ಮಾಡಬಾರ್ದು. ಯಾಕಂದ್ರೆ ನೀವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಎಲ್ಲರದು ಉದ್ದೇಶ ಒಂದೇ ಆಗಿರ್ಬೇಕು. ನೀವು ಹಂಗ ಯಾರ್ಯಾರೋ ಒಬ್ರು ಜಾತಿ ಮಾಡಿದ್ರೆ ಅವ್ನ ಬಿಟ್ಬಿಡಿ, ಅವನೇನು ಉದ್ಧಾರ ಆಗಲ್ಲ. ಅವ್ರು ಯಾರೇ ಜಾತಿ ಮಾಡ್ರಿ, ಜಾತಿ ಮಾಡಿದವರು ಉದ್ಧಾರ ಆಗಲ್ಲ, ಯಾರು ರಾಜಕಾರಣಿನೂ ಉದ್ಧಾರ ಆಗಲ್ಲ, ಯಾರು ಪ್ರೇಸ್ದವರು ಉದ್ಧಾರ ಆಗಲ್ಲ. ಜಾತಿ ಮಾಡಬಾರ್ದು. ಇದು ಜಾತ್ಯತೀತವಾಗಿ ಸಾರ್ವಜನಿಕ ಕೆಲಸ ಅಂದ್ರೆ ಎಲ್ಲಾ ಜಾತಿಯವ್ರಿಗೆ ಬೇಕಾಗಿರ್ತದೆ ಕೆಲಸ. ಇದು ಏನ್ ಹೇಳ್ತೀರಿ ಸರ್ ಅಂತ ಮಾಧ್ಯಮದವ್ರಿಗೆ? ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಏನು ಜಾತಿವಾದಿ ಮಾಡ್ತಾ ಇದ್ದೀರಾ ಅದನ್ನ ಕೂಡ ನಿಲ್ಲಿಸಿ. ನೀವು ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ದು ಕೆಲಸ ಬಹಳ ಮಾಧ್ಯಮದವ್ರ ಕೆಲಸ ಬಹಳ ದೊಡ್ಡ ಕೆಲಸ ಇದೆ. ಇದು ದೊಡ್ಡ ಒಂದು ಪ್ರಜಾಪ್ರಭುತ್ವದಲ್ಲಿ ನಿಮ್ದೇ ಆಗ್ತಕ್ಕಂಥ ಪಾತ್ರ ಒಂದು ದೊಡ್ಡದಿದೆ. ದಯಮಾಡಿ ಜಾತಿ ಮಾಡೋದನ್ನ ಬಿಟ್ಬಿಡಿ. ನೀವೆಲ್ಲರೂ ಒಗ್ಗಟ್ಟಾಗಿ ತಾಲೂಕಿನ ಅಭಿವೃದ್ಧಿ ಕಡೆ ಚಿಂತನೆ ಮಾಡಬೇಕು. ಅಂದಾಗ ಮಾತ್ರ ತಾಲೂಕಿನ ಅವಾಗ ಮಾತ್ರ ಆ ಮಾಧ್ಯಮಕ್ಕೆ ಒಂದು ಮಹತ್ವ ಬರುತ್ತೆ. ಅದಕ್ಕೆ ಜಾತಿ ಮಾಡಿದಾಗ ಬರಂಗಿಲ್ಲ. ನಾನು ಜಾತಿ ನೋಡ್ತಾ ಇದ್ದೀನಿ, ರಾಜಕಾರಣಿಗಳು ಜಾತಿ ನಡೀತಾ ಇದೆ. ಯಾಕಂದ್ರೆ ಮುಸ್ಲಿಮರು ಯಾರನ್ನ ಪ್ರೆಸಿಡೆಂಟ್ ಮಾಡಿದ್ರೆ ಮುಸ್ಲಿಮರ ವಿರುದ್ಧ ಮುಸ್ಲಿಮರು ಎತ್ಕಟ್ಬಿಡೋದು. ರಾಜಕಾರಣಿಗಳಲ್ಲಿ ಇದು ನಡೀತಾ ಇದೆ. ಈಗ ನೀವು ಪ್ರೆಸಿಡೆಂಟ್ ಮಾಡ್ತಾ ಇದ್ದು ನೋಡ್ತಾ ಇದ್ದೀನಿ ನಾನು. ಕೋಳಿ ಸಮಾಜದವ್ರು ಯಾರು ಮಾಡಿದ್ರೆ ಕೋಳಿ ಸಮಾಜಕ್ಕೆ ವಿರುದ್ಧ ಸ್ಟೇಟ್ಮೆಂಟ್ ಮಾಡಿಸೋದು, ಕುರುಬ ಸಮಾಜದವ್ರು ಯಾರನ್ನ ಪ್ರೆಸಿಡೆಂಟ್ ಮಾಡಿದ್ರೆ ಕುರುಬ ಸಮಾಜದವ್ರು ಎತ್ಕಟ್ಟೋದು. ಈ ತರ ಜಾತಿ ಬೀಜ ಬಿತ್ತಿ ನೀವು ರಾಜಕಾರಣ ಮಾಡೋದನ್ನ ಕೂಡಲೇ ಮಾಧ್ಯಮದವರಾಗ್ಲಿ ರಾಜಕಾರಣಿಗಳಾಗ್ಲಿ ಕೂಡಲೇ ನಿಲ್ಲಿಸಿ. ಇಲ್ಲಾಂದ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ. ಜನ ಜಾತಿವಾದಿ ಮಾಡಲ್ಲ ಹಳ್ಳಿಗಳಲ್ಲಿ. ನಾವೆಲ್ಲರೂ ಅಣ್ಣ ಪ್ಲೇ ಬಾಳ್ತೀವಿ ಹಳ್ಳಿಯಾಗ. ಇದೇನು ರಾಜಕೀಯದಲ್ಲಿ ಕೆಲವೊಂದು ಜನ ಮಾಡ್ತಾ ಇದ್ದಾರೆ. ನೀವು ಹಳ್ಳಿಗಳಲ್ಲಿ ಬಂದು ನೋಡಿ, ಯಾರು ಜಾತಿ ಮಾಡಲ್ಲ. ನೀವು ಇದೇ ತರ ಮಾಡಿದ್ರೆ ನಿಮ್ ಜನ ಪಾಠ ಕಲಿಸ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ, ಪ್ರೇಸ್ದವ್ರು ಆಗಿರ್ಬೋದು, ಇವತ್ತು ಮಾಧ್ಯಮದವ್ರು ಆಗಿರ್ಬೋದು, ಇವತ್ತು ನಾವು ರಾಜಕಾರಣಿಗಳಾಗಿರ್ಬೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಯಾವುದೂ ಕೂಡ ನೀವು ಜಾತಿ ಮೇಲೆ ಜಾತಿಯವರಿಗೆ ಜಾತಿ ವಿರೋಧಿ ಅಂತ ಕಟ್ಟೋದು, ಇವ್ರು ಕಡಿಮೆ ಜಾತಿ ಅಂತ ಅವ್ರು ಕಡಿಮೆ ಇದರಿಂದ ನೋಡೋದು, ಜಾತಿ ಮಾಡೋದ್ರಿಂದ ಉದ್ಧಾರ ಆಗಲ್ಲ. ಅದು ಮಾಡಬಾರ್ದು. ಜನರಿಗೆ ಅಂದ್ರೆ ಸುದ್ದಿ ವಾಹಿನಿ ಮುಖಾಂತರ ಹೇಳಿ, ಎಲ್ಲಿ ಬಜೆಟ್ ತಂದಿರ, ಎಲ್ಲಿ ತಪ್ತಾ ಇದೆ. ನಿಮ್ಗೆ ಯಾರನ್ನ ಬಂದು ಸರ್ ಇವ ಆಫೀಸರ್ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅವ್ನಿಗೆ ಕರೆಸಿ ಅವನಿಗೆ ಕ್ರಮ ತಗೊಳ್ರಿ. ಮೇಲೆ ತಗೊಳ್ತಾ ಇಲ್ಲ ನೀವು.
ತಗೊಳ್ಳಲ್ಲ ಅಂದ್ರೆ ಇದ್ರ ಅರ್ಥ ಜನ ಏನು ಅರ್ಥ ಮಾಡ್ಕೊತಾ ಇದಾರೆ ಅಂದ್ರೆ ನೀವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಜನರ ಮನಸ್ಸಲ್ಲಿ ಬಿಟ್ಟಿದೆ. ಜನರ ಮನಸ್ಸಲ್ಲಿ ಏನ್ ಬರ್ತದೆ ಅಂದ್ರೆ ನೀವು ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಇದ್ರ ಅರ್ಥ ನೀವು ಅವರು ಸೇರಿನೇ ತಾಲೂಕಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ ಅನ್ಕೋತಾ ಇದ್ದಾರೆ ಜನ. ಇಲ್ಲ ನಾನು ಏನೂ ಇಲ್ಲ, ನಾನು ಸತ್ಯ ಹರಿಚಂದ್ರ ಇದ್ದೀನಿ ಅಂದ್ರೆ ಆಫೀಸ್ನೊಳಗೆ ಕರೆಸಿ. ಯಾಕೆ ಲೂಟಿ ಆಗ್ತದೆ, ಯಾಕೆ ಕೆಲಸ ಆಗ್ತಾ ಇಲ್ಲ, ಯಾಕೆ ಕಳಪೆ ಮಟ್ಟ ಕೆಲಸ ಆಗ್ತಿದೆ ತಾಲೂಕಿನಲ್ಲಿ, ಕರೆಸಿ ಕೇಳಿ ಅವರಿಗೆ. ಅದನ್ನ ಅವ್ರ ಡ್ಯೂಟಿ ಅಲ್ಲ ಅದು. ನಿಮ್ಮ ಹತ್ರ ಕಾರ್ಯಕರ್ತರಿಗೆ ಕಳಿಸಿ, ಎಲ್ಲೆಲ್ಲಿ ಕೆಲಸ ತಪ್ಪಾಗಿದೆ ಯಾವ ಆಫೀಸರ್ ಕರೆಸಿ ನೀವೇ ಮಾಡಿ. ಅದು ವಿರೋಧ ಪಕ್ಷಕ್ಕೆ ಕೇಳುವಂತ ಪ್ರಶ್ನೆ ಬರಂಗಿಲ್ಲ. ಅದು ಆ ಕೆಲಸ ಆಗ್ಬೇಕು ತಾಲೂಕಿನಲ್ಲಿ, ಅಂದಾಗ ಮಾತ್ರ ಈ ತಾಲೂಕು ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ನಾವು ದಯಮಾಡಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ, ಹಿರಿಯರಿದ್ದೀರಿ, ಮಾಲಿಕೆ ಗುತ್ತರ್ ಸಾಗರ ಆಗಿರ್ಬೋದು, ಯಮೋಪಳ್ಳ ಸಾಗರ ಆಗಿರ್ಬೋದು, ನೀವು ಹಿರಿಯರಿದ್ದೀರಿ, ಒಂದು ವೇದಿಕೆ ಮಾಡಿ ಕುಂತು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಇನ್ನು ಮುಂದೆ ಆದರೂ ಚಿಂತೆ ಮಾಡಲಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಎಲ್ಲೆಲ್ಲಿ ಕೆಲಸ ಆಗಿದೆ, ಜೆಜೆಂ ಎಲ್ಲೆಲ್ಲಿ ಏನಾಗಿದೆ, ಎಲ್ಲ ಸರ್ಕಾರದ ದುಡ್ಡು ಎಲ್ಲ ಲೂಟಿ ಆಗ್ಬಿಟ್ಟಿದೆ. ಎಲ್ಲಿ ಕೆಲಸ ಜೆಜೆಂ ಸರಿಯಾಗಿ ಮಾಡಿದ್ದಾರೆ ಇವರು, ಯಾವ ಆಫೀಸರ್ ಮೇಲೆ ಇವ್ರು ಕ್ರಮ ತಗೊಂಡ್ರು? ಸರ್ಕಾರ ದುಡ್ಡು ಯಾರು ಸರ್ಕಾರದ ಜನರ ದುಡ್ಡು ಅದು. ಇವ್ರು ತಿಳ್ಕೊಂಡಿದ್ದಾರೆ ನಮ್ದು ಸರ್ಕಾರದಲ್ಲ, ಜನರ ದುಡ್ಡನ್ನ ಅವರು ತಗೊಂಡು ಬಂದು ಇವತ್ತು ಎಲ್ಲಿ ಬೇಕಲ್ಲಿ ಬೇಕಾಬಿಟ್ಟು ಇವತ್ತು ಆಫೀಸರ್ಗೆ ಲೂಟಿ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಚಿಂತನೆ ಶಾಸಕರು ಕೂಡ ಮಾಡಬೇಕು ಮತ್ತು ವಿರೋಧ ಪಕ್ಷದಲ್ಲಿದ್ದವರು ಕೂಡ ಮಾಡಬೇಕು. ಇವತ್ತು ವಿರೋಧ ಪಕ್ಷದಲ್ಲಿ ಯಾರು ನಿತಿನ್ ಗುತ್ತಿದಾರ್ ಇದ್ದಾರೆ, ನೀವು MLA ಆಗ್ಬೇಕು ಅಂತ ನಿಮ್ದು ಒಂದು ಇದು ಇದೆ. ಇದ್ರೆ ನೀವು ತಾಲೂಕಿನ ಬಗ್ಗೆ ಚಿಂತನೆ ಮಾಡ್ಬೇಕಲ್ಲ. ಬರೀ ಮದುವೆಯಲ್ಲಿ ಹೋಗೋದು, ಫೇಸ್ಬುಕ್ ನಲ್ಲಿ ಬರೋದು, ಬರ್ತಡೇದಲ್ಲಿ ಹೋಗೋದು, ಅದು ಬಂದ್ರೆ ಸಾಲದು. ಅದಕ್ಕೆ ಜನ ಓಟ್ ಹಾಕಂಗಿಲ್ಲ. ಹಂಗ ಜನ ಅದಕ್ಕೆ ತೀರ್ಮಾನ ಮಾಡಲ್ಲ ಓಟ್ ಹಾಕ್ಲಿಕ್ಕೆ. ನೀವು ತಾಲೂಕಿನ ಚಿಂತನೆ ಮಾಡ್ರಿ, ತಾಲೂಕಿನಲ್ಲಿ ಏನ್ ನಡೆದಿದೆ ಅಂತ ಕೇಳ್ರಿ, ಅವರಿಗೆ ಆಫೀಸರ್ ಕೇಳ್ರಿ ಕರೆದು. ಎಲ್ಲಿ ತಪ್ತಾ ಇದ್ದಾರೆ ಆಫೀಸರ್ಗಳು, ಎಲ್ಲಿ ಲೂಟಿ ಆಗ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ ಕೇಳ್ತಕ್ಕಂಥ ಕೆಲಸ ಅವ್ರದಿದೆ. ಅವ್ರು ಕೇಳ್ತಾ ಇಲ್ಲ. ಈ ತರ ಮಾಡೋದ್ರಿಂದ ಈಗ ನೀವು ಶಾಸಕರಾಗ್ಬೇಕಂತ ನೀವೇನು ಓಡಾಡ್ತಾ ಇದ್ದೀರಾ, ಶಾಸಕರಾಗೋರು ಇದೇ ತರ ಜನರು ನಿಮ್ಮನ್ನ ನಂಬೇಕಲ್ಲ. ಮುಂದೆ ಜನ ನಿಮ್ಗೆ ಓಟ್ ಹಾಕ್ಬೇಕಲ್ಲ, ಮತ ಹಾಕ್ಬೇಕಲ್ಲ, ಮತ ಆಗಿ ಪರಿವರ್ತನೆ ಆಗ್ಬೇಕಲ್ಲ. ಅದಕ್ಕೆ ನಾನು ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಯಾರ ಬಗ್ಗೆ ಆರೋಪ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ನೀವು ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ, ಶಾಸಕರು ಎಷ್ಟು ಬಜೆಟ್ ತಗೊಂಡ್ಬಂದಿದ್ದಾರೆ, ಕೆಲಸ ಎಲ್ಲಿ ನಡೀತಾ ಇದೆ, ನಡೆದ್ರೆ ಕೆಲಸ ಒಳ್ಳೆ ಮಟ್ಟದಲ್ಲಿ ನಡ್ತಾ ಇದೆಯಾ, ಗುಣಮಟ್ಟದ ಕೆಲಸ ಆಗ್ತಾ ಇದೆಯಾ, ಆಫೀಸರ್ಗಳು ಕೆಲಸ ಚೆನ್ನಾಗಿ ಮಾಡ್ತಾ ಇದಾರ ಅವರು. ನೀವು ಒಂದೆರಡು ಆಫೀಸರ್ಗಳಿಗೆ ಸಸ್ಪೆಂಡ್ ಆದ್ರೆ ಬೇರೆ ಆಫೀಸರ್ ತಾನೇ ಕೆಲಸ ಚೆನ್ನಾಗಿ ಮಾಡ್ತಾರೆ. ಯಾರ ಹೆಸರಿಂದ ಅಗ್ರಿಮೆಂಟ್ ಆಗುತ್ತೆ ಗೊತ್ತಿಲ್ಲ, ಯಾರಿಗೆ ಕೆಲಸ ಕೊಡ್ತಾರೆ ಗೊತ್ತಿಲ್ಲ. ದುಡ್ಡು ಬರ್ತಾ ಇಲ್ಲ ಅಂತೀರ, ಸರ್ಕಾರಿ ದುಡ್ಡು ಬರ್ತಾ ಇದೆ, ಬಜೆಟ್ ತಾಲೂಕಿಗೆ ಬರ್ತಾ ಇಲ್ಲ ಅಂತಂದ್ರೆ ಒಬ್ಬರು ಬರ್ತಾ ಇದೆ. ಆದ್ರೆ ದುಡ್ಡು ಎಲ್ಲಿ ಖರ್ಚಾಗಬೇಕು, ಎಲ್ಲಿ ಚೆನ್ನಾಗಿ ಕೆಲಸ ಆಗ್ಬೇಕು ಅಲ್ಲಿ ಆಗ್ತಾ ಇಲ್ಲ. ಅಧಿಕಾರಿಗಳು ಶಾಮೀಲಾಗಿ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಕೂಡ ಆರೋಪ ಮಾಡ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ಜನರಿಗೆ. ಅದನ್ನ ಶಾಸಕರು ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ನೋಡ್ತಾ ಇದ್ದೀನಿ. ಶಾಸಕರು ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರ ಪುತ್ರರು ಅವ್ರ ಬಗ್ಗೆ ಮಾಡ್ತಾ ಇದ್ದಾರೆ, ಮಾಡ್ಲಿ ಪರವಾಗಿಲ್ಲ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಅವರು ಮಾಡೋದಕ್ಕೆ ನಮ್ಗೆ ವಿರೋಧ ಇಲ್ಲ. ಇವಾಗ ಶಾಸಕರ ಪುತ್ರ ಎಲ್ಲ ಕಡೆ ಕಾರವಾರ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ನೀವು ಮಾಡಿ. ನೀವು ನಿಮ್ಗೆ ಶಾಸಕರಾಗಿ ನೀವು ತಾಲೂಕಿನ ಪ್ರಜೆ ಇದ್ದೀರಿ, ನೀವು ಕೆಲಸ ಮಾಡ್ತಾ ಇದ್ದೀರಿ, ನಮ್ಗೆ ಏನೋ ಅದ್ರ ಬಗ್ಗೆ ಇದು ಇಲ್ಲ. ಆದ್ರೆ ನೀವು ಕೂಡ ಮುಂದೆ ನೀವು ಚುನಾವಣೆಗೆ ನಿಂತಾಗ ನೀವು ಈ ತರ ಲೂಟಿ ಮಾಡ್ತಕ್ಕಂಥ ಆಫೀಸರ್ಗಳಿಗೆ ಹೆಲ್ಪ್ ಮಾಡೋದು, ತಾಲೂಕಲ್ಲಿ ಲೂಟಿ ಮಾಡ್ತಾರೆ, ಜನ ಯಾಕೆ ಓಟ್ ಹಾಕ್ತಾರೆ ನಿಮ್ಗೆ? ಯಾಕೆ ಓಟ್ ಹಾಕ್ತಾರೆ ಜನ? ಯಾವ ಮುಖ ಇಟ್ಕೊಂಡು ಮತ ಕೇಳ್ತೀರಿ ಜನರಿಗೆ? ನಿಮ್ಗೆ ತಾಲೂಕಿನ ಚಿಂತನೆನೇ ಇಲ್ಲ. ನೀವು ಸರ್ಕಾರ ದುಡ್ಡು ಕೊಡ್ತಾ ಇದೆ, ಸರ್ಕಾರ ನಿಮ್ಮ ಮನೆಯಿಂದ ದುಡ್ಡು, ಸರ್ಕಾರ ದುಡ್ಡು ಬಂದಿದೆ, ಆ ದುಡ್ಡನ್ನ ಒಳ್ಳೆ ರೀತಿಯಿಂದ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಮ್ಗೆ ಎಲ್ಲರಿಗೆ ಅದ್ರ ಬಗ್ಗೆ ನೋವಿದೆ. ಮಾಧ್ಯಮದವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ರಿ ಅಂತೇಳಿ ನಿಮ್ಮ ಹತ್ರ ನಾನು ಅಪೀಲ್ ಮಾಡ್ಕೊಳ್ತೀನಿ. ನಿಮ್ದು ಬಹಳ ಮುಖ್ಯವಾದ ಕೆಲಸ ಇದೆ ಮಾಧ್ಯಮದವ್ರು. ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮೊದಲು ಮತ್ತೆ ಅವ್ರ ಕಾರ್ಯಕರ್ತರಿಗೆ ಹೇಳಿ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಭಾಷೆ ಪಟ್ಟು ಹೇಳಿದ್ರೆ ಭಾಷೆ ಪಟ್ಟು ತಪ್ಪಿದೆ, ಭಾಷೆ ಪಟ್ಟು ಹೇಳಿ ತಪ್ಪಿದೆ, ನಾವು ನಮ್ಮ ಶಾಸಕರು ಚೆನ್ನಾಗಿದ್ದಾರೆ ಇಂಥದ್ದು ಮಾಡಿದ್ರೆ ತಾಲೂಕು ಅಭಿವೃದ್ಧಿ ಆಗಲ್ಲ. ಇದು ತಾಲೂಕಿನ ಅಭಿವೃದ್ಧಿ ಚಿಂತನೆ ಇಲ್ಲ. ಜನ ನೀವು ತಿಳ್ಕೊಂಡಿದ್ದೀರಾ, ಜನ ಮೂಕ ಪರೀಕ್ಷೆಯಾಗಿ ನೋಡ್ತಾ ಇದ್ದಾರೆ, ನಮ್ಗೇನು ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರಿಲ್ಲ. ನಮ್ಮಷ್ಟು ನಾವು ರಾಜಕಾರಣಿಗಳು ನಾವು ಏನು ತಿಳ್ಕೊಂಡಿಲ್ಲ. ಜನ ನಮ್ಗೆ ನಾವೇ ಬಹಳ ಶಾಣರಿದ್ದೀವಿ, ನಾವೇನ ಎಲ್ಲ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ರೆ ನಮ್ಮಷ್ಟು ಮೂರ್ಖರು ಯಾರು ಅಲ್ಲ. ಜನ ನೋಡ್ತಾ ಇದ್ದಾರೆ ಕೆಳಗಿನ ಮಟ್ಟದ. ಈಗೇನು ಹಿಂದಿನ ಹಿರಿಯರೇನಿದ್ರು 40, 50, 60, 70 ವರ್ಷ ಹಿರಿಯರು ಬೇರೆ, ಈಗೇನು 22, 23, 20 ತೀರ್ಮಾನ ಮಾಡ್ತಾರೆ. ತಾಲೂಕಿನ ಮೊದಲು ಹೇಳಿ ತರ ಹೇಳಿ ಜಾರಿ ಹೋಗುವಂಥದ್ದಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀನಿ ಎಲ್ಲರ ಹತ್ರ, ಮಾಧ್ಯಮದವರು ಕೂಡ ನೀವು ಎಲ್ಲೇನ ಕೆಲಸ ನಡೀತಾ ಇದ್ರೆ ನೀವು ಇವರಿಗೆ ಪ್ರೆಸ್ ಮೀಟ್ ಮಾಡಿಕೊಳ್ಳೋದಕ್ಕಿಂತ ಕೆಲಸ ತಗೊಂಡು ಕ್ಯಾಮ್ರಾ ತಗೊಂಡು ಹೋಗಿ ನಿಂದ್ರಿ ಅವ್ರ ಹತ್ರ. ಎಲ್ಲಿ ಗುತ್ತಿಗೆದಾರ ಕೆಲಸ KRDದವ್ರು ಮಾಡ್ತಾ ಇದ್ದಾರೆ, ನೀವು ಅವ್ರ ಹತ್ರ ಹೋಗಿ ನೋಡಿ ಅವ್ರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ.
ಸುದ್ದಿ ಪ್ರಸಾರ ಮಾಡಿ ಒಂದು ಸುದ್ದಿ ಯಾಕೆ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ಒಬ್ಬರಿಬ್ಬರು ಯಾರನ್ನ ಮಾತಾಡ್ಕೊಂಡು ಏನ್ ನಡೆದಪ್ಪ ಏನ್ ನಡೆದ ಅಂತೇಳಿ ಮಾತಾಡ್ಕೊಂಡು ಇವತ್ತು ನೀವು ಏನಾರ ಹೇಳಿದ್ರೆ ಪೂರಾ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅದು ಸುದ್ದಿ ಪ್ರಸಾರ ಆಗುತ್ತೆ, ಜನ ನಿಮ್ಗೆ ನೋಡ್ತಾರೆ. ನೀವು ಆ ಆಫೀಸರ್ಗಳಿಗೆ ಹೋಗಿ ನಿಂತು ಇದು ಕೆಲಸ ಚೆನ್ನಾಗಿ ಮಾಡಿಲ್ಲ, ಇದು ನೀವು ವರ್ಕೌಟ್ ಈಗ ನೀವು ಯಾವ ತರ ನಮ್ಮ ಹತ್ರ ಕ್ಯಾಮ್ರಾ ಇಟ್ಟಿದ್ದೀರಾ, ನೀವು ಕ್ಯಾಮ್ರಾ ಇಟ್ರಿ ಅಲ್ಲಿ ಒಂದು 2 ಕಡೆ ರೋಡ್ ಕಡೆ ಹೋಯ್ತು ಏನ್ ಕೆಲಸ ಮಾಡ್ತಾ ಇದೀರಪ್ಪ, ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ನೀವು ಕೇಳೋದು ಹಕ್ಕಿದೆ. ನೀವು ಎಷ್ಟು ರಾಜಕೀಯದಲ್ಲಿ ಇವತ್ತು ಶಾಸಕಾಂಗದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಹಕ್ಕಿದೆ, ಅದಕ್ಕಿಂತ ಜಾಸ್ತಿ ಹಕ್ಕು ಮಾಧ್ಯಮದವರಿಗೂ ಕೂಡ ಇದೆ, ಕೇಳ್ತಕ್ಕಂಥ ಹಕ್ಕಿದೆ ಅವರಿಗೆ. ನೀವು ಕೇಳ್ರಿ ಅಲ್ಲಿ ಹೋಗಿ ಸರ್, ಅವ್ರಿಗೆ ಶಾಸಕರಿಗೆ ಈಗ ಶಾಸಕರು ಸನ್ಮಾನ್ಯ ಹೆಮ್ಮಕ್ಕಳು ಇದ್ದಾರೆ, ಎಷ್ಟು ಬಜೆಟ್ ಬಂತು ಸರ್ ತಾಲೂಕಿಗೆ, ಮತ್ತೆ ಎಲ್ಲೆಲ್ಲಿ ಇಟ್ಟಿದ್ದೀರಾ, ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಾ ನಾವು ನೋಡ್ತಾ ಇದೀವಿ. ಅದು ಹಿಂದಿದ್ದು ಬೇಡ, ಈಗ ಏನಾರ ಹೇಳಿದ್ರೆ ಆ ಹಿಂದಿನ ವಿಚಾರ ಬೇಡ. ಈಗ 2023 ಚುನಾವಣೆ ಆದ್ಮೇಲೆ 3 ವರ್ಷ ಆಯ್ತು. 3 ವರ್ಷದಲ್ಲಿ ತಾಲೂಕಿಗೆ ಎಷ್ಟು ಬಜೆಟ್ ತಂದಿರಿ, ಆ ಬಜೆಟ್ ಬಂದ್ರೆ ಎಷ್ಟು ದುಡ್ಡು ಬಂತು, ಆ ದುಡ್ಡು ಯಾವ ಊರಿಗೆ ಇಟ್ಟಿದ್ದೀರಿ, ನಿಮ್ಮ ಮುಖಾಂತರ ಹೇಳ್ಬೇಕಲ್ಲ ಅವರು ಜನರಿಗೆ. ಅದು ನೀವು ಹೇಳಿದ್ರೆ ನೀವು ಸುದ್ದಿ ಪ್ರಸಾರ ಮಾಡ್ತೀರಿ, ತಾಲೂಕಿನ ಜನರಿಗೆ ಗೊತ್ತಾಗುತ್ತೆ. ಅದು ಹೇಳಂತ ಕರ್ತವ್ಯ ಯಾರ್ದು? ಶಾಸಕರದು. ಅವ್ರ ಡ್ಯೂಟಿ ಇದೆ ಅವ್ರದ್ದು ಹೇಳೋದು. ಯಾಕೆ ಕೇಳಬಾರ್ದು ಅವರು? ಯಾರನ್ನ ಕೇಳಿದ್ರೆ ಅವ್ರೇನು ಕೇಳ್ತಾರೆ, ಇಂಥವೆಲ್ಲ ಸುದ್ದಿ ಮಾತಾಡಬೇಡಿ. ಎಲ್ಲರಿಗೂ ಕೇಳೋದು ಹಕ್ಕಿದೆ, ಅದು ಮಾಧ್ಯಮದವ್ರಿಗಂತೂ ಜಾಸ್ತಿ ಹಕ್ಕಿದೆ. ನೀವು ಶಾಸಕರಿಗೆ ಕುಂದಿಸಿ ಕೇಳ್ರಿ, ಕಾರ್ಯಕರ್ತರಿಗೆ ಕೇಳೋದಕ್ಕಿಂತ ಶಾಸಕರು ಬಂದಾಗ ನೀವು ಸರ್ ನಿಮ್ಮ ಹತ್ರ ಮಾತಾಡೋದಿದೆ, ಕೂತ್ಕೊಳ್ಳಿ ಸರ್, ಏನೇನು ನಡೀತಾ ಇದೆ ತಾಲೂಕಿನಲ್ಲಿ, ಜನರು ನಮ್ಗೆ ಕೇಳ್ತಾ ಇದ್ದಾರೆ, ತಾಲೂಕಿನಲ್ಲಿ ಎಷ್ಟು ಬಜೆಟ್ ತಂದಿದ್ರಿ, ಎಷ್ಟು ಖರ್ಚು ಮಾಡಿದಿರಿ, ಖರ್ಚು ಮಾಡಿದ್ರೆ ಎಲ್ಲೆಲ್ಲಿ ಖರ್ಚಾಗಿದೆ, ಎಲ್ಲೆಲ್ಲಿ ರೋಡ್ ಇಟ್ಟಿದ್ದೀರಾ, ಎಲ್ಲೆಲ್ಲಿ ಏನು ಕೆಲಸ ಆಗಿದೆ ಕೇಳಿ. ಅದು ಅಲ್ಲಿ ಹೋಗಿ ನೋಡಿ ಅವ್ರು ಕೆಲಸ ಮಾಡಿದಾರ ಅಂತ. ಇವತ್ತು ನೀವು ಎಲ್ಲ ಕಡೆ ಕಳ್ಕೊಂಡ್ಬಿಟ್ಟಿದ್ದು ಬಹಳಷ್ಟು ಕಡೆ ಕೆಲಸ ಆಗಿದ್ದು ನಮ್ಗೆ ಗಮನಕ್ಕಿದೆ. ಅದು ಗಮನಕ್ಕಿದ್ರೆ ನೀವು ಅಲ್ಲಿ ಹೋಗಿ ಯಾರು ಚಾನಲ್ದವರು ಕೂಡ ಅಲ್ಲಿ ಹೋಗಿ ಅದ್ರ ಬಗ್ಗೆ ಸುದ್ದಿ ಮಾಡಲ್ಲ. ಸುದ್ದಿ ಪರವಾಗಿ ಸುದ್ದಿಗಳು ಇರಬೇಕೆ ಹೊರತಾಗಿ, ಆದ್ರೆ ಈಗ ವೈಯಕ್ತಿಕ ಸುದ್ದಿಗೆ ಮಾಧ್ಯಮಗಳು ಕೈ ಹಾಕ್ತಾರೆ ಸರ್. ವೈಯಕ್ತಿಕ ಸುದ್ದಿ ಯಾರನ್ನೂ ಮಾಡಬಾರ್ದು, ಯಾವುದೇ ವಿಷಯ ಇರಲಿ. ನೀವು ಅಭಿವೃದ್ಧಿ ಆ ಸುದ್ದಿ ಮಾಡೋದ್ರಿಂದ ತಾಲೂಕಿನ ಜನರಿಗೆ ಉಪಯೋಗ ಆಗಬೇಕು, ತಾಲೂಕಿನ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ತಾಲೂಕಿನ ಜನ ನಿಮ್ಮ ಸುದ್ದಿಯನ್ನು ಕೇಳೋಕ್ಕೆ ಕಾಯ್ತಾ ಇರ್ತಾರೆ. ನೀವು ಅಂಥ ಸುದ್ದಿ ಬಿತ್ತರ ಮಾಡಿದ್ರೆ ಮಾತ್ರ ನಿಮಗೆ ಜನ ನಿಮಗೆ ನಂಬ್ತಾರೆ. ನೀವು ಯಾವುದೋ ಒಂದು ಪರ್ಸನಲ್ ವೈಯಕ್ತಿಕನ ಒಂದು ಸುದ್ದಿ ತೊಗೊಂಡು ಬಂದು, ಯಾವುದೇ ಒಂದು ಮನೆಯ ಸುದ್ದಿ ತೊಗೊಂಡು ಬಂದು ನೀವು ಅವ್ರು ಏನೋ ಹೇಳಿದ್ರು ಅಂತೇಳಿ ಸುದ್ದಿ ಬಿತ್ತ ಮಾಡಿದ್ರು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಕೇವಲ ದೇವರು, ಗುಡಿ, ಗುಂಡರ, ಚರ್ಚು ಇಂಥದ್ದು ಸುದ್ದಿ ಮಾಡೋದ್ರಿಂದಾಗಿ ಪತ್ರಕರ್ತರು ಫೇಮಸ್ ಆಗ್ತಾ ಇರ್ತಕ್ಕಂಥದ್ದು, ಅಂತವ್ರಿಗೆ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು ನಡೀತದೆ ಸರ್. ರಿಯಾಲಿಟಿ ಪತ್ರಕರ್ತರನ್ನೇ ಇವತ್ತು ದೂರ ಉಳಿಲತ್ತಾರ. ಏನ್ ಹೇಳ್ತಾರೆ ಸರ್? ಇನ್ನೊಂದು ಹೇಳ್ತೀನಿ ನಿಮ್ಗೆ, ಅವ್ರು ಯಾರು ಆ ಥರ ಸುದ್ದಿ ಮಾಡಿದ್ರು ಕೂಡ ನಿಮ್ಗೆ ಅನಿಸ್ತಿರ್ಬೇಕು ಅವ್ರು ಸನ್ಮಾನ ಮಾಡ್ತಾರೆ ಅಂತೇಳಿ. ಸನ್ಮಾನ ಮಾಡ್ಕೊಳ್ಳೋರು ಅವಮಾನ ಆಗೋದ್ರು ಭಾಳ ಜೊತೆಗೆ ಆಗ್ಬಿಡ್ತಾರೆ. ಇದು ಏನೋ ನೀವು ಕರೆಕ್ಟಾಗಿ ನೋಡಿದ್ರೆ ಭಾಳಷ್ಟು ಚಾನಲ್ಗಳದವರು ಯಾರು ಸ್ಟೇಟ್ ಕರೆಕ್ಟಾಗಿ ಸುದ್ದಿ ಮಾಡ್ತಾರೆ ಅವ್ರ ಹೆಸರು ಇದ್ದೇ ಇರುತ್ತೆ. ಅವ್ರ ಹೆಸರು ಇರೋಂಗಿಲ್ಲ ಅಂತಲ್ಲ, ಯಾವಾಗಲೂ ಸುಳ್ಳು ತಾತ್ಕಾಲಿಕ, ಸತ್ಯ ಅಜರಾಮರ ಇರುತ್ತೆ. ನಾವು ಸತ್ಯವನ್ನೇ ಮಾತಾಡಬೇಕು, ಸತ್ಯದ ಪರವಾಗಿ ಇರಬೇಕು. ಈ ಮಾಧ್ಯಮದ ಸತ್ಯದ ಉದ್ಘಾಟನೆ ಆಗಬೇಕು. ನೀವೆಲ್ಲ ಗುಡಿ ಗುಂಡಾರ್ಬೋದು ಮಾಡಿ ಶಾಲಾ ಸನ್ಮಾನ ಮಾಡಿದ್ದಾರೆ ಅಂತೇಳಿ ಜನ ನಿಮ್ಗೆ ಕಳಿಸ್ತಾರೆ ಅನ್ಕೊಂಡ್ರೆ ನಮ್ಮ ಮೂರ್ಖರು ಯಾರಿಲ್ಲ. ಸನ್ಮಾನ ಮಾಡೋದ್ರಿಂದ ಏನೂ ಆಗಲ್ಲ. ಹಂಗೆ ನೀವು ಸತ್ಯದ ಪರವಾಗಿದ್ದರೆ ಜನ ನಂಬ್ತಾರೆ ನಿಮಗೆ. ಅದ್ರ ಒಂದು ಗ್ರೂಪ್ ಇದೆ, ಅದರಲ್ಲಿ 90% ಜನ ಇದ್ದಾರೆ ಆ ಥರ. ಈಗ ನೋಡ್ರಿ, ರಾಜಕೀಯದಲ್ಲಿ 1-2% ಜನ ಅಷ್ಟೇ ಇದ್ದಾರೆ ಈ ಥರ ಮಾತಾಡ್ಬೋದು ನಾವು. ಇನ್ನೂ 99% ಹಳ್ಳಿಗಳಲ್ಲಿದ್ದಾರೆ ಜನ, ಅವ್ರು ನೋಡ್ತಾ ಇದ್ದಾರೆ, ಸತ್ಯದ ಸುದ್ದಿಯನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಅವರು. ನೀವು ಗುಡಿ ಗುಂಡಾರ ಅದು ಇದು ಹಾಕಿದ್ರೆ ನೋಡಂಗಿಲ್ಲ ಸುದ್ದಿ. ಬಿಡಪ್ಪ ಏನೋ ರೊಕ್ಕ ತಗೊಂಡು ಕೊಟ್ಟು ಮಾಡಿರ್ಬೇಕು ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ನೀವು ಏನೋ ಪರ್ಸನಲ್ ಸುದ್ದಿ ಮಾಡಿಬಿಟ್ರೆ ಏನೋ ಕೊಟ್ಟಿರ್ಬೋದು, ಅದಕ್ಕೆ ಸುದ್ದಿ ಮಾಡಿದಾನೆ ಅನ್ಸ್ಬಿಡುತ್ತೆ. ಅದರಲ್ಲಿ ನಿಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಅದರಲ್ಲಿ ಗುಡಿ ಯಾವುದೇ ಒಂದು ಸುದ್ದಿ ಮಾಡಿದ್ರೆ ಜನರಿಗೆ ಉಪಯೋಗ ಆಗಬೇಕು. ಅದು ಸಾರ್ವಜನಿಕ ಹಿತಾಸಕ್ತಿ ಒಳಪಡಬೇಕು. ಅಲ್ಲಿ ಅಭಿವೃದ್ಧಿ ಚಿಂತನೆ ಇರಬೇಕು, ಜನರ ಪರವಾಗಿ ಇರತಕ್ಕಂಥ ಇರಬೇಕು. ನೀವು ಗುಡಿ ಗುಂಡಾರ್ಗಳು ಏನ ಮಾಡಿ ನಾವು ಮಾಡಿದೀವಿ ಸುದ್ದಿ, ಆ ಸುದ್ದಿ ಅವಶ್ಯಕತೆ ಇರಲಿಲ್ಲ. ಗುಡಿ ಗುಂಡಾರ್ಗಳು ಎಲ್ಲ ಗೊತ್ತಿದೆ, ಅದು ಬಿಡಬೇಕಂತಾನೆ ಜನ ಹೇಳ್ತಾ ಇದ್ದಾರೆ. ಅದನ್ನ ಮಾಡಿದ್ರೆ ನಿಮ್ಗೆ ಏನು ಉಪಯೋಗ ಆಗಲ್ಲ. ಅಭಿವೃದ್ಧಿ ನಿಮ್ಮ ಹತ್ರ ಅಭಿವೃದ್ಧಿ ಪರವಾಗಿ ಇರಬೇಕು ಆ ಸುದ್ದಿ. ಜನರ ಒಂದು ಸಂದೇಶ ಆ ಥರ ಕೊಟ್ಟರೆ ಮಾತ್ರ ಅದು ಸುದ್ದಿ ನಡೀತಿಲ್ಲ, ಅದ್ರ ಆಗಂಗಿಲ್ಲ. ಅವ್ರು ಮಾಡ್ತಿರ್ಬೋದು, ಮಾಡಿದ್ರೆ ಅದರಿಂದ ಉಪಯೋಗ ಇಲ್ಲ. ಈಗ ಅಭಿವೃದ್ಧಿ ಪರವಾಗಿ ಸುದ್ದಿ ಮಾಡ್ಲಿಕ್ಕೆ ಹೋದ್ರೆ, ಭ್ರಷ್ಟಾಚಾರ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ಲಿಕ್ಕೆ ಹೋದ್ರೆ ಸರ್ ಕೇಸ್ ಮಾಡ್ತಕ್ಕಂಥ ಉದಾಹರಣೆಗಳು ಅದಾವ. ಕೇಸ್ ಮಾಡ್ತಾರೆ. ಅದು ಒಳ್ಳೆ ಕೆಟ್ಟ. ಈಗ ಈ ತಾಲೂಕಿನಲ್ಲಿ ಆಗಲಿ ಎಲ್ಲ ರಾಜ್ಯದಲ್ಲಿ ಆಗಲಿ, ಈಗ ನೀವು ಸತ್ಯದ ಹಾದಿಯಲ್ಲಿ ಮುಳುಗಳು ಭಾಳ ಇರ್ತವೆ. ಸತ್ಯ ಅಂದಾಗ ಅದೇನು ಸತ್ಯ ಅಂದಾಗ ಅದು ಬರೋದೇ. ಅದು ನಾವೆಲ್ಲ ಫೇಸ್ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಬರೋದು ಸಿಗ್ತದೆ. ಈಗ ಅವ್ರ ಮೇಲೆ ಕೇಸ್ ಮಾಡಕತ್ತ ಸುಳ್ಳು ಸುದ್ದಿ ಬಿತ್ತನೆ ಮಾಡೋಕ್ಕಾಗುತ್ತಾ? ನಾವು ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗ್ತದ? ಮಾಡಲಿ.
ಸರಿ, ಮನುಷ್ಯ 100 ವರ್ಷ ಬಾಳೋದಕ್ಕಿಂತ ನೀವು 10 ವರ್ಷ ಮಾಡ್ರಿ. ನೀವು 20-40 ವರ್ಷ ಮಾಧ್ಯಮ ರಂಗ ನಡೆಸೋದಕ್ಕಿಂತ ನೀವು 5 ವರ್ಷ ಮಾಡ್ರಿ, ನಿಮ್ಮ ಹೆಸರು ಉಳಿದು ಬಿಡುತ್ತೆ ತಾಲೂಕಿನಲ್ಲಿ. ಕೇಸ್ ಮಾಡ್ತಾರಂತ ಹೇಳಿದ್ರೆ ನಾವು ಸುಳ್ಳು ಸುದ್ದಿ ಮಾಡೋಕ್ಕಾಗಲ್ಲ. ಮಾಡ್ಲಿಕ್ಕೆ ಕೇಸು, ನೀವು ಕೇಸ್ ಮಾಡಿದಾಗ ನೀವು ಪರವಾಗಿ ನಿಲ್ಲೋರು ಕೆಲವು ಜನ ಇರ್ತಾರೆ, ಇರಂಗಿಲ್ಲ ಅಂತ ಅನ್ಬೇಡ್ರಿ. ನೀವು ಸತ್ಯದ ಪರವಾಗಿದ್ದವರು ಜನ ಇದ್ದಾರೆ. ನೀವು ಅವರು ಏನೋ ಕೇಸ್ ಹಾಕಿ ಅದು ಹಾಕಿ ಅವ್ರ ಹೆದರಿ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ. ಬಿಜೆಪಿದಾಗ ಇದ್ದವ್ರಿಗೆ ತೊಗೊಂಬಂದ್ ಮಾಡಿದ್ರು, ಪಟಪಿ ಅಧ್ಯಕ್ಷ PND ಅಧ್ಯಕ್ಷ ಮಾಡಿದ್ರು, ಬಿಜೆಪಿಯಿಂದ ತೊಗೊಂಬಂದ್ ಮಾಡಿದ್ರು. ಪುರಸಭೆ ಐತ್ರಿ, ಪುರಸಭೆ ಮಾಡಿದ್ರು. ಸಾರಿ, ಪುರಸಭೆ ಅಧ್ಯಕ್ಷ ಮಾಡಿದ್ರು, ಬಿಜೆಪಿದಿಂದ ತೊಗೊಂಡ್ಬಂದ್ ಮಾಡಿದ್ರು. PND ಅಧ್ಯಕ್ಷ ಮಾಡಿದ್ರು, ಆದ್ರೂ ಬಿಜೆಪಿದಿಂದ ತೊಗೊಂಡ್ಬಂದ್ ಮಾಡಿದ್ರು. ಪುರಸಭೆ ಅಧ್ಯಕ್ಷ, ಆಮೇಲೆ PND ಅಧ್ಯಕ್ಷ, DCC ಬ್ಯಾಂಕ್ ನಿರ್ದೇಶಕ, ಆಮೇಲೆ ಜನತಾ ಬಜಾರ್ ಮೆಂಬರ್, ಆಮೇಲೆ ಏನು ಮೊನ್ನೆ ಮಾಡಿದ್ದಾರೆ ಗಣಗಾಪುರ ಅಬ್ದುಲ್ ಪ್ರಾಧಿಕಾರ, ಆಮೇಲೆ ಪಂಚ ಏನು ಅವ್ರೇನು ಅನುಷ್ಠಾನ ಯೋಜನೆ ಉಪಾಧ್ಯಕ್ಷ, ಎಲ್ಲರೂ ಒಂದೇ ಕೋಮಿನವರು. KKRTC ಅಧ್ಯಕ್ಷ, ಶಾಸಕ, ಇವರೆಲ್ಲರೂ ಒಂದೇ ಜಾತಿಯವರು. ಅದಕ್ಕೆ ಬೇರೆ ಜಾತಿಯವ್ರು ಏನು ಅನಿಸ್ತದೆ, ನೀವು ಮಾಡಿ ಅವ್ರಿಗೆ ಮಾಡಂತ ಹೇಳಿಲ್ಲ. ಈಗ ನಾನು ಹೇಳಿದೆ, ಇದು USSN ಆಗಲಿ, ನೀವು ಸೊಸೈಟಿಗಳಲ್ಲಿ ಹೋಗಿ ಎಲ್ಲ ಸೆಕ್ರೆಟರಿ 99% ಎಲ್ಲ ಒಂದೇ ಜಾತಿ. ಇದು ಎಮ್ಮಪಡ್ರ ಕೊಳಗೆ ಸೊಸೈಟಿ ಸೆಕ್ರೆಟರಿಗಳು 99% ಭ್ರಷ್ಟಾಚಾರ ತುಂಬ ತುಳುಕಲತ್ತದ ಅಂತ ಹೇಳ್ತಾರೆ ಯಾರು ಸೊಸೈಟಿ. ಇಲ್ಲ, ಮತ್ತೆ ಅವ್ರು ಜನನೇ ಇದ್ದಾರೆ, ಅವ್ರಿಗೆ ಕಾಯ್ತಾರಲ್ಲ ಇವರು. ಯಾಕಂದ್ರೆ ಇದು ಏನಾಗ್ಬಿಡ್ತು, ಮೊದಲು ಸನ್ಮಾನ್ಯ ಮಾಲಿಕೆ ಗೊತ್ತಿದ್ದವರು ಸಹಕಾರ ಬಗ್ಗೆ ಚಿಂತನೆ ಮಾಡಿಲ್ಲ. ಅವರು ಸಹಕಾರ ಬಗ್ಗೆ ಚಿಂತನೆ ಮಾಡಿದ್ದೇ ಎಮ್ಮಪಟ್ಟರು. ಹೆಚ್ಚಿಗೆ ಅವರು ಸಹಕಾರ ಬಗ್ಗೆ ಡೈರೆಕ್ಟರ್ ಇದ್ರು, ಹೆಚ್ಚಿನ ಮುತುವರ್ಜಿ ಅವ್ರದೇ ವಹಿಸ್ತಾ ಇದ್ರು. ಇವರಿಗೆ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಮಾಲಿಕೆ ಗೊತ್ತವ್ರು ಯಾವಾಗಲೂ ಕೂಡ. ಹಾಗಾದ್ರಿಂದ ಏನಾಯ್ತು, ಎಲ್ಲಾ ಸೊಸೈಟಿ ಸೆಕ್ರೆಟರಿ ಅವ್ರ ಪರವಾಗಿ ಇದ್ದಾರೆ, ಅವ್ರ ಪರವಾಗಿ ಇದ್ದವ್ರಿಗೆ ಮಾಡಿದ್ದಾರೆ. ಅವ್ರು ಚುನಾವಣೆಯಲ್ಲಿ ಅವರೇ ಕೆಲಸ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅವ್ರ ಪರವಾಗಿ ಅವರೇ ಕೆಲಸ ಮಾಡ್ತಾರೆ. ಈಗಿರುವ ಭಾವಿ ಶಾಸಕರ ಬಗ್ಗೆ ಒಂದು ಆಪಾದನೆ ನಡೀತಾ ಇದೆ. ಒಂದೇ ಕೋಮಿನ ಒಂದೇ ಜಾತಿಯ ಧರ್ಮದವರಿಗೆ ಮಾತ್ರ ಅಧಿಕಾರವನ್ನು ಕೊಡ್ತಾರೆ, ಮತಗಳು ಮಾತ್ರ ಅಹಿಂದ ಮತಗಳನ್ನ ಕೇಳ್ತಾರೆ. ಹೌದು ಹೌದು, ಎಷ್ಟರ ಮಟ್ಟಿಗೆ ಸತ್ಯ ಅಂತ? ಸತ್ಯ ಹೇಳತ್ತಲ್ಲ, ಮಾಡಿದ್ರೆ ಈ ಪ್ರೆಸೆಂಟ್ ಇದೆಯಲ್ಲ, ಇದು ನಾನು ಹೇಳ್ತಲ್ಲ, ಅಹಿಂದ ವರ್ಗದವ್ರು ನೀವೇನು ಓಟ್ ಹಾಕ್ಲಿಕ್ಕೆ ಮಾತ್ರ ಇದ್ದೀರಾ ಕಾಂಗ್ರೆಸ್? ಅದೇ ಅಹಿಂದದವರು. ಅದು ಯಾರು ಕೇಳಬೇಕಂದ್ರೆ, ಅದು ಜಾಗೃತಿ ಯಾಕೆ ಆಗ್ಬೇಕಂದ್ರೆ ಪಕ್ಷದಲ್ಲಿ ಇದ್ದವ್ರು ಕೇಳಬೇಕದು. ಯಾರು ಪಕ್ಷದಲ್ಲಿ ದುಡಿತಾ ಇದ್ದಾರೆ ಅವ್ರಿಗೆ ಕೇಳಬೇಕು. ಪಕ್ಷ ನಿಷ್ಠೆ ತೋರಿಸ್ತಾರಪ್ಪ, ಏನೇ ಇರ್ಲಿ ನಾವು ಪಕ್ಷದಲ್ಲೇ ಇರ್ತೀವಿ, ಪಕ್ಷದಲ್ಲೇ ಇರೋದು. ನೀವು ಪಕ್ಷ ನಿಷ್ಠೆ ವ್ಯಕ್ತಿ ನಿಷ್ಠೆ ಇರ್ಲಿ, ಅದ್ರ ಜೊತೆಯಲ್ಲಿ ತಪ್ಪಾದಾಗ ಕೇಳ್ತಕ್ಕಂಥ ನಮ್ಮ ಹತ್ರ ಇದ್ದಾಗ ಮಾತ್ರ ಅವ್ನು ಲೀಡರ್ ಅಂದ್ರೆ ನೀವು ಅವ್ರ ಪರವಾಗಿನೇ ಎಲ್ಲ ಅವ್ರೀಗ ಏನ್ ಹೇಳಿದ್ರು ಎಲ್ಲಾನು ಚೆನ್ನಾಗಿದೆ ಅಂತ ಹೇಳಿದ್ರೆ ಲೀಡರ್ ಆಗಲ್ಲ. ಲೀಡರ್ ಅಂದ್ರೆ ಅರ್ಥ ಏನು, ಕೆಳಮಟ್ಟದ ಅಹಿಂದ ವರ್ಗದವರು ಕಾಂಗ್ರೆಸ್ ಬಿಟ್ರೆ ನಾವು ಓಟ್ ಹಾಕಲ್ಲ ಅಂತೇಳಿ ಓಟ್ ಹಾಕಿ ಗೆಲ್ಸಿದ್ರಿ. ಈಗ ಅವ್ರನ್ನ ಅಧಿಕಾರದಲ್ಲಿ ಕೂಡ್ಸಿದ್ರಿ, ಅನುಭವಿಸ್ರಿ ಅಂತ ಹೇಳ್ತಾರ ಅವ್ರು ನಿಮ್ ಪ್ರಜೆಗಳಿಗೆಲ್ಲ. ಹೌದು, ಅದು ಜನ ಈಗ ತೀರ್ಮಾನ ಮಾಡ್ತಾರೆ. 2 ವರ್ಷ ಬರಲಿ, ಇದು ಶಾಶ್ವತ ಅಲ್ಲಲ್ಲ, ಇದು ಶಾಶ್ವತ ಅಲ್ಲಲ್ಲ. ಈಗ ನಿಮ್ಮ ಅಧಿಕಾರ ಇದೆ, ನೀವು ಮಾಡ್ರಿ, ಇನ್ನೂ 2 ವರ್ಷ ಮಾಡಿ. ಹಿಂಗೆ ನಿಮ್ಗೆ ಕೇಳಕ್ಕಾಗಲ್ಲ. ಹೌದು, ಕೇಳಕ್ಕಾಗಲ್ಲ. ನಮ್ಗೆ 2 ವರ್ಷದಲ್ಲಿ ಜನ ಕೇಳ್ತಾರೆ. ಈಗ ನೀವು ಮಾಡ್ತಾ ಇರೋದು ಚೆನ್ನಾಗಿರ್ಬೋದು, ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಇನ್ನೂ 2 ವರ್ಷ ಮಾಡಿ, ಇನ್ನೂ 15-20 ಜನರಿಗೆ ನಿಮ್ಮ ಜನರಿಗೆ ಮಾಡಿ, ನಾವು ಪರವಾಗಿಲ್ಲ. ಲೀಡರ್ಸ್ಗಳಿಗೆ ಯಾರಿಗೂ ಕೂಡ ನಾನು ಕೇರ್ ಮಾಡಲ್ಲ, ಮತದಾರರು ಮಾತ್ರ ನನ್ನ ಪರವಾಗಿದ್ದಾರೆ. ಹಳ್ಳಿಗಳಲ್ಲಿ ಎಲ್ಲಾ ಜನರು ಕೂಡ ನನ್ನ ಪರವಾಗಿದ್ದಾರೆ. ಮತದಾರರಲ್ಲ, ಅವ್ರಿಗೆ ಏನಾಗ್ಬಿಟ್ಟಿದೆ, HK ಸೊಸೈಟಿಯಲ್ಲಿ ಲಿಮಿಟೆಡ್ ವೋಟ್ ಇರುತ್ತೆ. ಲಿಮಿಟೆಡ್ ವೋಟು ಏನಾನ ದುಡ್ಡು ಅದು ಮಾಡಿ ಅವರು ಆಸೆ ಬಂದಿದ್ದಾರೆ. ಇದನ್ನು ಚುನಾವಣೆ ಹೆಂಗೆ ಇದೆ, ನನ್ನ ಹತ್ರ ದುಡ್ಡು ಇದೆ, ನಾನು ಏನಾನ ಮಾಡಿ ಗೆಲ್ತೀನಿ, ಲೀಡರ್ಗಳ ಅವಶ್ಯಕತೆ ಇಲ್ಲ, ಲೀಡರ್ ಹತ್ರ ವೋಟ್ ಇಲ್ಲ, ಈ ಮಾತು ಹೇಳಿದ್ದಾರೆ ಅವರು. ಲೀಡರ್ ಅವ್ರ ಹತ್ರ ಇದ್ರೆ ಲೀಡರ್ಗಳಿಗೆ ಹೇಳ್ತಾರೆ ಅವರು, ಲೀಡರ್ಗಳ ಹತ್ರ ವೋಟ್ ಇಲ್ಲ, ನನ್ನ ಹತ್ರ ದುಡ್ಡಿದೆ, ನಾನು ಹೋದ್ಸರಿ ದುಡ್ಡು ಖರ್ಚು ಮಾಡಿ ಬಂದಿದ್ದೀನಿ, ಮತ್ತೆ ನಾನು ದುಡ್ಡು ಇದ್ದು ಗೆಲ್ತೀನಿ ಅಂತಂತ ಏನು ಅವ್ರ ಹತ್ರ ಅಹಂಕಾರ ಇದೆ. ಅದು ನಡೆಯೋಂಗಿಲ್ಲ. ಯಾವಾಗ ದುಡ್ಡು ಕೆಲಸ ಮಾಡಲ್ಲ ಜನ. ಎಲ್ಲರೂ ಆ ಥರನೇ ಇರಂಗಿಲ್ಲ, ದುಡ್ಡಿನಿಂದ ಎಲ್ಲ ಆಗಂಗಿಲ್ಲ. ಅದು ಅವ್ರು ಅರ್ಥ ಮಾಡ್ಕೋಬೇಕು. ಈಗ ಎಲ್ಲ ಜಾತಿಯವ್ರು ತಗೊಂಡು ಹೋದಾಗ ಮಾತ್ರ ಏನೋ ಆಗ್ತೀರಿ. ಕೇವಲ ಒಂದೇ ಜಾತಿಯಿಂದ ಯಾರು ಶಾಸಕರಾಗಕ್ಕೆ ಸಾಧ್ಯ ಇಲ್ಲ. ಈಗ ಕೊನೆಯದಾಗಿ ತಾವು ಈ ಪ್ರಚಲಿತ ರಾಜಕೀಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂದೆ ತಮ್ಮ ನಿಲುವುಗಳು ಏನಿರ್ತವೆ ಅಂತ? ನಾವು ಮೊದಲೇ BJP ಏನು ಪಕ್ಷ ಇದೆ, ಈಗ ನಡೀತಾ ಇದೆ, ಈಗ ಇದ್ದಿದ್ದೇವೆ ಅಂದರೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಯಾವ ಪಕ್ಷಕ್ಕೆ ಮಾಡಬೇಕು. ಇದೇ ಹೇಳ್ತಿಲ್ಲಲ್ಲ, ಈಗ ನಮ್ದು ಏನಾಗ್ಬಿಟ್ಟಿದೆ ಪರಿಸ್ಥಿತಿ. ಈಗ ಹೇಳಿದ್ರಲ್ಲ ನೀವು, ನಾವು ಯಾವಾಗ ಬದಲಾವಣೆ ಮಾಡ್ಬೇಕಂತ ಯಾರನ್ನ ಒಬ್ರಿಗೆ ತಯಾರು ಮಾಡಿಬಿಟ್ರೆ ನಮ್ಮ ಮೇಲೆ ಒಂದು ಗೂಬೆ ಕುಡಿಸ್ಬಿಡ್ತಾರೆ. ಇವರೇನೋ ಕಮಿಟ್ಮೆಂಟ್ ಆಗ್ಬಿಟ್ರು,
ಈ ತಾಲೂಕಿನಲ್ಲಿ ಇನ್ನೊಂದು ಹೇಳ್ತೀನಿ ನಿಮಗೆ, ನಾವು ಕೂಡ 30 ವರ್ಷ ರಾಜಕೀಯ ಮಾಡಿದ್ದೀವಿ. ಯಾರನ್ನೂ ಯಾರಿಗೆ 10 ರೂಪಾಯಿ ಕೊಟ್ಟಿಲ್ಲ, ಕೊಡೋದೂ ಇಲ್ಲ ಜನ. ಇವರೇನು ರಾಜಕೀಯದವರು ಅಂದರೆ ಅದಕ್ಕೆ ಈ ತಾಲೂಕಿನಲ್ಲಿ ಯಾರು ರಾಜಕೀಯ ಮಾಡಿದವರು ಯಾರು ಕೂಡ ಬೆಳೆದಿಲ್ಲ. ಕಾರ್ಯಕರ್ತರು ಯಾರು ಕೂಡ ಇವರಿಂದ ಆರ್ಥಿಕವಾಗಿ ಬೆಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಯಾರು ಕೂಡ ಸಹಾಯ ಮಾಡಲ್ಲ ಇವರು. ಸುಮ್ಮನೆ ಈಗ ನಾವು ಬದಲಾವಣೆ ಮಾಡ್ಬೇಕಂತ ಯಾರನ್ನ ಒಬ್ಬರಿಗೆ ತಯಾರು ಮಾಡಿಬಿಟ್ರೆ, ನಮ್ಮದು ಉದ್ದೇಶ ಯಾವಾಗಲೂ 2008ರಿಂದ ಉದ್ದೇಶ ಏನಿದೆ, ಇವರೆಲ್ಲರೂ ನೋಡಿದ್ದಾರೆ ಜನ. ಕುಮಾರ್ ಪಾಟೀಲ್ ನೋಡಿದ್ದಾರೆ, ನಿತಿನ್ ಗುಪ್ತದವ್ರಿಗೆ ನೋಡಿದ್ದಾರೆ, ಮಾಲಿಗೆ ಉತ್ತರ ಸರ್, ಇವ್ರಿಗೆಲ್ಲ ಬಿಟ್ಟು ಹೊಸದು ಏನಾರು ಆಗುತ್ತಾ ಅಂತ ನಾವು ಕಾಯ್ತಾ ಇದ್ದೀವಿ. ಹೊಸದಂತ ನೋಡ್ಬೇಕಲ್ಲ ತಾಲೂಕಿನಲ್ಲಿ. ಅದು ತರಲು ಯಾಕೆ ಕಡೆಗೆ ತಡೆ ಆಗುತ್ತೆ ಅಂದರೆ, ಜನರು ನೀವೆಲ್ಲ ಜಾಗೃತರಾಗಬೇಕು. ಜನರು ತಲೆಗೆ ಏನು ಕೂತು ಬಿಟ್ಟದಂದ್ರೆ, ಇವ್ರು ಬಿಟ್ಟರೆ ಇವರು, ಇವ್ರು ಬಿಟ್ಟರೆ ಇವರೇ. ಅವ್ರು ಭಾಷೆ ಬಿಡಲಿ ಅಂದ್ರೆ ಅವ್ರು ಮತ್ತೆ ತಯಾರು ಮಾಡಿದ್ರು ನೋಡ್ರಿ, ಅದು ಆಗಲ್ಲ ಹೋಗಲ್ಲ. ಅವ್ರು ಸುಮ್ಮನೆ ಏನೋ ತಮ್ದು ಇದಕ್ಕೆ ಮಾಡಿ, ನಮ್ದು ಏನೂ ನಮ್ಗೆ ಇದಕ್ಕೆ ಮಾಡಿಲ್ಲ. ನಾವೇನು ಕಾಂಟ್ರಾಕ್ಟರ್ ಇಲ್ಲ, ನಾವೇನು ಕೆಲಸ ಮಾಡಲ್ಲ, ನಾವು ಪೈರವಿ ಮಾಡಲ್ಲ, ನಾವೇನು ಟಿಕೆಟ್ ಕೇಳ್ತಾ ಇಲ್ಲ. ನಮ್ಮ ವೈಯಕ್ತಿಕ ಏನೋದ್ರಲ್ಲಿ ಲಾಭ ಇಲ್ಲ ನಮ್ದು. ತಾಲೂಕಿನ ಹಿತಾಸಕ್ತಿ ಇಟ್ಟುಕೊಂಡು ಇವರೆಲ್ಲ ನೋಡಿದ್ದೀವಿ ನಾವು. ಇವರು ಇಷ್ಟು ವರ್ಷದ 40 ವರ್ಷ, ಅವರು 6 ಸಾರಿ 7 ಸಾರಿ ಶಾಸಕರಾಗಿದ್ದಾರೆ, ಇವರು ಆಗಿದ್ದಾರೆ, ಕೆಲಸ ಮಾಡಿಲ್ಲ. ಹೊಸ ಮುಖ ತರಬೇಕು ಈ ತಾಲೂಕಿಗೆ ಅಂತ ಪ್ರಯತ್ನ ಪಟ್ಟಿದ್ದೀವಿ. ನಾವು ಯಾವ ಬಗ್ಗೆ ಇದು ಮಾಡ್ಕೊಂಡಿಲ್ಲ. ಅದಕ್ಕೆ ಜನ ನಮಗೆ ಇದು ಮಾಡ್ತಾ ಇಲ್ಲ. ಜನರಿಗೆ ತಲೆ ಜನ ಜಾಗರ ಆಗಬೇಕು. ಎಲ್ಲಿ ತರ ಜನ ಜಾಗರ ಆಗಿಲ್ಲ ಅಂದ್ರೆ ನಾವು ಎಷ್ಟು ಹೇಳಿದ್ರು ಜನ ಜಾಗರ ಆಗ್ಬೇಕಲ್ಲ. ನಾವು ಹೇಳ್ಕೊಂಡೇ ಹೋಗ್ತಾ ಇದ್ದೀವಿ, ಅದು ಆಗ್ತಾನೆ ಇದೆ. ಹಂಗೆ 2013 ಬಿಟ್ಟಲ್ಲಿ ಅವ್ರು ನಿಂತರು, ಸ್ವತಃ ನಾನೇ ನಿಂತೆ ಆಡಲ್ಲಿ, ನಮ್ಗೆ ಓಟ್ ಹಾಕಿಲ್ಲ. ನಾವು ಯಾರಿಗೂ ಮಾಡಿಲ್ಲ. ನಾವು ಯಾವಾಗಲೂ ಬದಲಾವಣೆ ಬಯಸ್ತೀವಿ ತಾಲೂಕಿಗೆ. ಯಾಕೆ ಬದಲಾವಣೆ ಅಂದರೆ, ಇವ್ರೇನು ಈಗ ನೋಡ್ರಿ, ಈಗ ತಾಲೂಕಿನಾಗ ಏನು ನೋಡೋದ 35 ವರ್ಷ ಅವ್ರು ವಿರೋಧ ಮಾಡ್ಯಾರ. ಮತ್ತೆ ಒಂದೇ ವೇದಿಕೆದಾಗ ಬಂದಾರ. ಕೆಲ ದಿವಸ ಮುಂದೆ ಕಾಕ ಮಕ್ಕಳು ತಿರುಗಾಡ್ತಿದ್ರು. ಅವರು ಯಾರು ನಂಬಬೇಕು? ಜನ ಯಾರಿಗೆ ನಂಬಬೇಕು ಹೇಳ್ರಿ? 30 ವರ್ಷ ಒಬ್ಬರಿಗೊಬ್ಬರು ವಿರೋಧ ಮಾಡ್ಕೊಂಡವರು ತಾಲೂಕಿನಾಗ ಒಂದೇ ವೇದಿಕೆದಾಗ ಬಂದು ಕಾಕ ಮಕ್ಕಳು ಅಣ್ಣ ತಮ್ಮ ಆಗಿ ತಿರುಗಾಡ್ತೀರಿ ಅಂದ್ರೆ ಜನ ಯಾರಿಗೆ ನಂಬಬೇಕು? ನಿಮ್ಗೆ ಯಾಕೆ ನಂಬಲಿಕ್ಕೆ ಆಗ್ತದೆ? ಇಂಥ ಪರಿಸ್ಥಿತಿಯೇ ಬಂದಾಗ ನಾವೇನ್ ಮಾಡ್ತೀವಿ, ಇಲ್ಲ ಇವ್ರು ಯಾರು ಚೆನ್ನಾಗಿಲ್ಲ, ಹೊಸದಾಗಿ ಯಾರನ್ನ ಮಾಡೋಣ ಅಂದ್ರೆ ಅವಾಗ ಮತ್ತೆ ಹೊಸದಾಗಿ ಮಾಡಿದ್ರಿ, ಅವ್ರು ಬಿಟ್ಟು ಇವರೇ ಆಗ್ತಾರೆ, ಇವ್ರು ಬಿಟ್ಟು ಅವ್ರಿಗೆ ಮತ್ತವ್ರು ಯಾರು ಆಗಲ್ಲ ಅಂತ ಜನ ತಲೆ ಬಂದ್ಬಿಟ್ಟು. ಜನ ಎಲ್ಲಿತನ ಬದಲಾವಣೆ ಬಯಸಂಗಿಲ್ಲ, ಜನ ಎಲ್ಲಿತನ ಜಾಗರ ಆಗಂಗಿಲ್ಲ. ನಾವ್ ಏನ್ ಮಾಡಿದ್ರು ವ್ಯರ್ಥ ಆಗುತ್ತೆ ಅಷ್ಟೇ.